ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಸಾಹಿತ್ಯ ಚರಿತ್ರೆಯ ಇವತ್ತಿನ ಈ ತರಗತಿಗೆ ಸ್ವಾಗತ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳೇ, ನಾವು ಕೆಲವು ದಿವಸಗಳ ಹಿಂದೆ HSTR ಮತ್ತು PU ಉಪನ್ಯಾಸಕರ ಪರೀಕ್ಷೆ ಹಾಗೂ KSET ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎನ್ನುವ ಕಾರಣದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯ ಕೆಲವು ತರಗತಿಗಳನ್ನು ನಾನು ನಡೆಸಿಕೊಡ್ತಾ ಇದ್ದೆ. ಕಾರಣಾಂತರಗಳಿಂದ ಈ ಕೆಲವು ದಿನಗಳು ತರಗತಿಗಳನ್ನು ತೆಗೆದುಕೊಳ್ಳಲಿಕ್ಕಾಗಿರಲಿಲ್ಲ. ಲಕ್ಷ್ಮೀಶ ಎನ್ನುವ ಕವಿಯ ಬಗೆಗೆ ನಾನು ಅವನ ಸಾಹಿತ್ಯಿಕ ಪರಿಚಯವನ್ನು ಮಾಡಿಕೊಟ್ಟು ತರಗತಿಯನ್ನು ಸದ್ಯಕ್ಕೆ ನಿಲ್ಲಿಸಿದ್ದೆ. ಪ್ರಶ್ನೋತ್ತರ ವಿಶ್ಲೇಷಣೆಯ ತರಗತಿಗಳನ್ನು ಆಗಾಗ್ಗೆ ಮಾಡ್ತಾ ಇದ್ದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಡುಗನ್ನಡ ಸಾಹಿತ್ಯ ಸಂದರ್ಭದ ಕೆಲವು ಪ್ರಮುಖ ಷಟ್ಪದಿ ಕವಿಗಳನ್ನು ಕುರಿತು ನಾವು ತಿಳಿದುಕೊಳ್ಳುತ್ತಾ 16ನೇ ಶತಮಾನದಲ್ಲಿದ್ದಂತಹ ಲಕ್ಷ್ಮೀಶ ಎನ್ನುವ ಕವಿಯ ಸಾಹಿತ್ಯಿಕ ಪರಿಚಯವನ್ನು, ಆತನ ಕಾಲ, ಆತನ ಸ್ಥಳ ಇವುಗಳನ್ನು ಕುರಿತು ಹಿಂದಿನ ಸಂಚಿಕೆಯಲ್ಲಿ ನಾನು ವಿವರಿಸಿರುವುದನ್ನು ನೀವು ಗಮನಿಸಿದ್ದೀರಾ. ಇವತ್ತು ಲಕ್ಷ್ಮೀಶ ಕವಿಯ ಕನ್ನಡ ಜೈಮಿನಿ ಭಾರತದ ಕೆಲವು ಪದ್ಯಗಳನ್ನು ಗಮನಿಸುವುದರೊಂದಿಗೆ ಲಕ್ಷ್ಮೀಶ ಕವಿಯ ಕಾವ್ಯದ ಮಹತ್ವ ಏನು ಎನ್ನುವುದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ. ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೇಳುವಂತಹ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡೇ ಈ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರುವಂತೆ ಕನ್ನಡ ಜೈಮಿನಿ ಭಾರತವನ್ನು ಬರೆದ ಲಕ್ಷ್ಮೀಶನನ್ನು ಉಪಮಾಲೋಲ ಎಂದು ಕರೆಯುತ್ತೇವೆ, ನಾದಲೋಲ ಎಂದೂ ಕೂಡ ಕರೆಯುತ್ತೇವೆ. ಕರ್ನಾಟಕ ಕವಿಚ್ಯೂತವನ ಚೈತ್ರ ಎಂಬ ಬಿರುದೂ ಕೂಡ ಲಕ್ಷ್ಮೀಶ ಕವಿಗೆ ಇತ್ತು ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿಯೇ ನಾನು ವಿವರಿಸಿದ್ದೇನೆ. ಇವತ್ತು ನಾವು ಲಕ್ಷ್ಮೀಶನ ಕನ್ನಡ ಜೈಮಿನಿ ಭಾರತದ ಕೆಲವು ಪದ್ಯಗಳನ್ನು ಗಮನಿಸೋಣ. ಈಗಾಗಲೇ ಹೇಳಿದಂತೆ ಅವನ ಬಿರುದುಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಕರ್ನಾಟಕ ಕವಿಚ್ಯೂತವನ ಚೈತ್ರ, ಉಪಮಾಲೋಲ, ನಾದಲೋಲ ಎಂಬೆಲ್ಲ ಬಿರುದುಗಳು ಅವನಿಗಿದ್ದವು ಎಂಬುದು ಕೂಡ ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಕನ್ನಡ ಜೈಮಿನಿ ಭಾರತ ಕಾವ್ಯ 34 ಸಂಧಿಗಳಿಂದ ಕೂಡಿದ ವಾರ್ಧಕ ಷಟ್ಪದಿಗಳಿಂದ ಕೂಡಿದ ಒಂದು ಕಾವ್ಯ ಆಗಿದೆ. ಹೌದಾನೆ? ನಾನು ಹಿಂದೆ ಹೇಳಿದ್ದೀನಿ ಈಗಾಗಲೇ. ವ್ಯಾಸ ಮಹರ್ಷಿ ಬರೆದಂತಹ 18 ಪರ್ವಗಳಲ್ಲಿ ಅಶ್ವಮೇಧ ಪರ್ವ ಎಂಬುದು ಒಂದು. ಅಶ್ವಮೇಧಿಕ ಪರ್ವ ಅಂತ ಕೇಳಿರ್ತೀರಿ ನೀವು. ವ್ಯಾಸ ಮಹರ್ಷಿಯ ಶಿಷ್ಯರಾಗಿದ್ದಂಥ ಜೈಮಿನಿ ಎನ್ನುವವರು ತಮ್ಮ ಆ ಜೈಮಿನಿ ಭಾರತವನ್ನು ಬರೆದಕ್ಕೆ ಕಾರಣ ಏನು ಎಂಬುದನ್ನು ನಾನು ವಿವರಿಸಿದ್ದೇನೆ. ಜನಮೇಜಯ ಎಂಬ ರಾಜನಿಗೆ, ಇದೇ ನಮ್ಮ ಪಾಂಡವರ ವಂಶಸ್ಥನಾದಂತಹ ಜನಮೇಜಯ ಎನ್ನುವಂಥ ಒಬ್ಬ ರಾಜನಿಗೆ ಸರ್ಪಹತ್ಯಾ ದೋಷದಿಂದ ಕುಷ್ಠರೋಗ ಪ್ರಾಪ್ತವಾಗಲು ಯಾವುದೇ ಚಿಕಿತ್ಸೆಯಿಂದ, ಯಾವುದೇ ಔಷಧಿಗಳಿಂದ ಅವನ ರೋಗ ವಾಸಿಯಾಗದೇ ಇದ್ದಾಗ ಜೈಮಿನಿ ಮುನಿಗಳು ಅಂದರೆ ಜೈಮಿನಿ ಋಷಿಗಳು ಮಹಾಭಾರತದ ಕಥೆಯನ್ನು, ಅದರಲ್ಲೂ ಈ ಅಶ್ವಮೇಧ ಪರ್ವ ಬರ್ತದಲ್ಲ, ಈ ಕಥೆಯನ್ನು ಹೇಳಿದ ಬಳಿಕ ಜನಮೇಜಯನ ರೋಗ ವಾಸಿಯಾಯಿತು ಎಂಬ ಒಂದು ಕಥೆ ಇದೆ. ಅಷ್ಟೇ ಅಲ್ಲ, ವ್ಯಾಸ ಮಹರ್ಷಿಯ ಶಿಷ್ಯನಾಗಿರ್ತಕ್ಕಂತಹ ಜೈಮಿನಿಯು ಕೂಡ ಮಹಾಭಾರತದ ಸಂಪೂರ್ಣ ಭಾಗವನ್ನು ಬರೆದನೆಂದು, ಅದನ್ನು ವ್ಯಾಸ ಮಹರ್ಷಿಗೆ ತೋರಿಸಿದಾಗ ಜೈಮಿನಿ ಮಹರ್ಷಿಯ ಈ ಮಹಾಭಾರತವನ್ನು ನೋಡಿ ವ್ಯಾಸ ಮಹರ್ಷಿಯು ಅಸೂಯೆಯಿಂದ ಅದನ್ನು ತೆಗೆದು ಸಮುದ್ರಕ್ಕೆ ಎಸೆದನೆಂದು, ಜೈಮಿನಿ ಭಾರತದ ಎಲ್ಲ ಭಾಗಗಳು ಮುಗಿದು ಹೋಗಿ ಅಶ್ವಮೇಧ ಪರ್ವದ ಒಂದು ಭಾಗ ಮಾತ್ರ ಉಳಿದುಕೊಂಡಿತೆಂದು, ಅದು ಮೌಲ್ಯಯುತವಾಗಿದೆ, ಸತ್ವಯುತವಾಗಿದೆ, ಹಾಗಾಗಿ ಇದೊಂದು ಭಾಗ ಉಳಿಯಲಿ ಎನ್ನುವ ಕಾರಣಕ್ಕೆ ಅಶ್ವಮೇಧ ಪರ್ವವನ್ನು ಆಧರಿಸಿದ ಈ ಭಾಗ ನಮಗೆ ಉಳಿದು ಬಂದಿದೆ ಎಂಬುದಾಗಿ ಒಂದು ಕಥೆ ಇದೆ. ಅದೇನೇ ಇರಲಿ, ಜೈಮಿನಿ ಎನ್ನುವಂತಹ ಮಹರ್ಷಿಯು ಬರೆದ ಆ ಸಂಸ್ಕೃತದಲ್ಲಿ ಬರೆದಂಥದ್ದು. ವ್ಯಾಸ ಮಹರ್ಷಿ 18 ಪರ್ವಗಳಲ್ಲಿ ಬರೆದರೆ, ಜೈಮಿನಿ ಎನ್ನುವಂತಹ ಮಹರ್ಷಿಯು ಜನಮೇಜಯನಿಗೆ ಕಥೆಯನ್ನು ಹೇಳುತ್ತಿದ್ದೇನೆ ಎನ್ನುವಂತಹ ಒಂದು ತಂತ್ರವನ್ನು ಬಳಸಿಕೊಂಡು 68 ಅಧ್ಯಾಯಗಳಲ್ಲಿ ಜೈಮಿನಿ ಭಾರತವನ್ನು ಬರೆದಿದ್ದಾನೆ. ಆ 68 ಅಧ್ಯಾಯಗಳಲ್ಲಿ ಬರೆದಿರುವ ಸಂಸ್ಕೃತ ಜೈಮಿನಿ ಭಾರತವನ್ನು ಸಂಗ್ರಹ ಮಾಡಿ, ಅನುವಾದ ಅಂತ ಹೇಳಬಾರದು, ಅಲ್ಲಿ ಇರ್ತಕ್ಕಂಥ ಸಂಸ್ಕೃತದಲ್ಲಿರ್ತಕ್ಕಂಥ ಜೈಮಿನಿ ಭಾರತವನ್ನು ಅನುವಾದ ಮಾಡೋದಲ್ಲ, ಅನುಸೃಷ್ಟಿ ಅಂತ ಹೇಳ್ಬೋದು, ಸಂಗ್ರಹ ಮಾಡಿ ನಮ್ಮ ಕನ್ನಡದ ಕವಿ ಲಕ್ಷ್ಮೀಶ 34 ಸಂಧಿಗಳಲ್ಲಿ, ಅಲ್ಲಿ 68 ಅಧ್ಯಾಯಗಳಲ್ಲಿರುವುದನ್ನು
ಸರಿಯಾಗಿ ಅರ್ಧ ಅಂದರೆ 34 ಸಂಧಿಗಳಲ್ಲಿ ವಾರ್ಧಕ ಷಟ್ಪದಿಗಳಲ್ಲಿ ನಮ್ಮ ಕನ್ನಡ ಜೈಮಿನಿ ಭಾರತವನ್ನು ಲಕ್ಷ್ಮೀಶ ಕವಿ ಬರೆದಿದ್ದಾನೆ. ನಾವು ಲಕ್ಷ್ಮೀಶ ಕವಿಯ ಕೃತಿ ಯಾವುದು ಅಂದಾಗ ಜೈಮಿನಿ ಭಾರತ ಅಂತ ಅಂತೀವಿ. ಜೈಮಿನಿ ಬರೆದದ್ದು ಜೈಮಿನಿ ಭಾರತ, ನಮ್ಮ ಲಕ್ಷ್ಮೀಶ ಬರೆದದ್ದು ಕನ್ನಡ ಜೈಮಿನಿ ಭಾರತ. ಲಕ್ಷ್ಮೀಶನ ಕನ್ನಡ ಜೈಮಿನಿ ಭಾರತಕ್ಕೆ ಮೂಲ ಆಕರವಾಗಿರುವುದು ಸಂಸ್ಕೃತದಲ್ಲಿ ಜೈಮಿನಿ ಬರೆದಿರುವ ಜೈಮಿನಿ ಭಾರತ. ನಮಗಿದು ನೆನಪಿರಬೇಕು ಸ್ನೇಹಿತರೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದು ನಿಮಗೆ ಕೆಲವರಿಗೆ ಮರೆತೋಗಿರ್ಬೋದು, ಸ್ವಲ್ಪ ಜಾಸ್ತಿ ದಿನಗಳೇ ಆಗಿಬಿಟ್ಟು. ಹಾಗಾಗಿ ಹಿಂದಿನ ಸಂಚಿಕೆಯನ್ನು ಒಮ್ಮೆ ನೋಡಿ ಆನಂತರ ಈ ಸಂಚಿಕೆಯನ್ನು ಮತ್ತೊಮ್ಮೆ ಗಮನಿಸಿ. ನೀವು ಈಗಾಗಲೇ ನಾನು ಹೇಳಿದೆ ನಿಮಗೆ, ವ್ಯಾಸ ಮಹರ್ಷಿಗಳಿಂದ ರಚಿತವಾದ ಮಹಾಭಾರತದಲ್ಲಿ 18 ಪರ್ವಗಳಿದ್ದು ಅವುಗಳಲ್ಲಿ ಅಶ್ವಮೇಧ ಪರ್ವವೂ ಒಂದು. ಆ ಒಂದು ಪರ್ವವನ್ನೇ ಜೈಮಿನಿಯು 68 ಅಧ್ಯಾಯಗಳುಳ್ಳ ಒಂದು ಬೃಹತ್ ಕಾವ್ಯವನ್ನಾಗಿ ರಚಿಸಿದ್ದನು. ಜೈಮಿನಿಯ ಆ ಮಹತ್ ಕಾವ್ಯವನ್ನು ಸಂಗ್ರಹಿಸಿ ನಮ್ಮ ಕನ್ನಡದ ಕವಿ ಲಕ್ಷ್ಮೀಶನು 34 ಸಂಧಿಗಳಲ್ಲಿ ತನ್ನ ಕನ್ನಡ ಜೈಮಿನಿ ಭಾರತ ಎಂಬ ವಾರ್ಧಕ ಷಟ್ಪದಿಯ ಕಾವ್ಯವನ್ನು ರಚಿಸಿದ್ದಾನೆ. ಸಂಸ್ಕೃತ ಕಾವ್ಯವೇ ಇದಕ್ಕೆ ಮೂಲ ಆಕರವಾದರೂ ಇದನ್ನು ಅನುವಾದ ಎನ್ನುವಂತಿಲ್ಲ. ಯಾರೋ ಕೆಲವರು ಈ ಜೈಮಿನಿ ಭಾರತದ ಕನ್ನಡ ಅನುವಾದ ಅಂತ ಅಂತಾರೆ. ಅನುವಾದ ಅಲ್ಲ, ಆ ಸಂಗ್ರಹವನ್ನು ಮಾಡಿರ್ತಕ್ಕಂಥ ಲಕ್ಷ್ಮೀಶನ ಅಪೂರ್ವವಾದ ಒಂದು ಪ್ರತಿಭೆಯನ್ನು ನಾವು ಈ ಕನ್ನಡ ಜೈಮಿನಿ ಭಾರತದಲ್ಲಿ ನೋಡ್ಬೋದು. ನಿಮಗೆ ಗೊತ್ತಿರಬೇಕು ಅನಿಸುತ್ತೆ, 19ನೇ ಶತಮಾನದ 20ನೇ ಶತಮಾನದ ಪ್ರಾರಂಭದವರೆಗೂ ಕೂಡ ಯಾರಾದರೂ ಒಬ್ಬ ಕನ್ನಡ ಅಧ್ಯಾಪಕ ಆಗಿರಬಹುದು ಅಥವಾ ಒಬ್ಬ ಪ್ರಾಧ್ಯಾಪಕ ಆಗಿರ್ಬೋದು, ಅವನ ಪಾಂಡಿತ್ಯ ಪರೀಕ್ಷೆ ಮಾಡಬೇಕಾದ್ರೆ ಅವನನ್ನು ನಿನಗೆ ಜೈಮಿನಿ ಭಾರತ ಎಷ್ಟು ಭಾಗ ಓದ್ತೀಯ ಬಾಯಿಪಾಠ ಮಾಡಿರ್ತಿದ್ರಂತೆ. ಕಂಠಪಾಠ ಮಾಡಿ ಕನ್ನಡ ಜೈಮಿನಿ ಭಾರತ ಪದ್ಯಗಳನ್ನು ವಾಚಿಸುತ್ತಿದ್ದರು. ಅಂದರೆ ಒಬ್ಬ ವ್ಯಕ್ತಿಯ ವಿದ್ವತ್ತನ್ನು, ಒಬ್ಬ ವ್ಯಕ್ತಿಯಲ್ಲಿರುವ ಪಾಂಡಿತ್ಯವನ್ನು ಪರೀಕ್ಷೆ ಮಾಡುವುದಕ್ಕೆ ಅವನಿಗೆ ಜೈಮಿನಿ ಭಾರತ ಗೊತ್ತೇನು, ನಿನಗೆ ಕನ್ನಡ ಜೈಮಿನಿ ಭಾರತ ಎಷ್ಟು ಪದ್ಯಗಳನ್ನು ವಾಚಿಸುತ್ತೀಯ ಹೇಳು, ಹಾಗೆ ಆ ಕಂಠಪಾಠ ಮಾಡಿ ಅದನ್ನು ಒಪ್ಪಿಸಬೇಕಾಗ್ತಾ ಇತ್ತಂತೆ. ಅಂದರೆ ಈ ಕನ್ನಡ ಜೈಮಿನಿ ಭಾರತ ಅಷ್ಟು ಪ್ರಸಿದ್ಧವಾದಂತಹ ಒಂದು ಕೃತಿ ಆಗಿತ್ತು. ನಮಗದು ಗೊತ್ತಿರಬೇಕು. ನಿಮಗೆ ಈಗಾಗಲೇ ಹೇಳಿದೆ ನಾನು, ಜನಮೇಜಯನಿಗೆ ಜೈಮಿನಿ ಎನ್ನುವಂತಹ ಒಬ್ಬ ಋಷಿ ಆ ಕಥೆಯನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನಿಮಗೆಲ್ಲ ಗೊತ್ತಿರುವಂತೆ ಪಾಂಡವರು ಕೌರವರು ಏನು ತಮ್ಮ ದಾಯಾದಿ ಕಲಹ ಆಗ್ತದೆ ಕುರುಕ್ಷೇತ್ರ, ಆ ಕುರುಕ್ಷೇತ್ರ ಯುದ್ಧ ಮುಗಿದ ಬಳಿಕ ನಡೆಯುವ ಕಥೆ ಏನು, ಅದು ನಾವು ಕನ್ನಡ ಜೈಮಿನಿ ಭಾರತದಲ್ಲಿ ನೋಡ್ತೇವೆ. ಅದನ್ನು ಸ್ವಲ್ಪ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಕುರುಕ್ಷೇತ್ರ ಯುದ್ಧ ಏನು ನಡೀತದೆ ನಿಮಗೆಲ್ಲ ಗೊತ್ತಿರುವಂತೆ, ಕೌರವರ ಸಂಹಾರ ಆಗ್ತದೆ, ಪಾಂಡವರು ಯುದ್ಧದಲ್ಲಿ ಗೆಲ್ಲುತ್ತಾರೆ, ಹೌದಲ್ವೇ? ಸತ್ಯಂ ಏವ ಜಯತೆ ಎನ್ನುವಂತೆ ಈ ಮಹಾಭಾರತದಲ್ಲಿ ಅದು ಸತ್ಯಕ್ಕೆ ಜಯ, ಗೆಲುವು ದೊರೆಯುತ್ತದೆ. ಕೌರವರೆಲ್ಲ ಸಂಹಾರ ಆಗ್ತದೆ, ಹೌದಲ್ಲ? ಅದನ್ನೇ ಹೇಳ್ತಾ ಇದ್ದೀನಿ ಗಮನಿಸಿ. ಅಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಕುಲದ ಸೋದರರನ್ನೆಲ್ಲ ಸೋಲಿಸಿದ ಬಳಿಕ ಹಸ್ತಿನಾವತಿಯಲ್ಲಿ ರಾಜನಾಗುವವನು ಯಾರು? ಪಾಂಡವರಲ್ಲಿ ಹಿರಿಯನಾದಂತಹ ಯುಧಿಷ್ಠಿರ. ಅಂದರೆ ಆಗ ಹಸ್ತಿನಾವತಿಯಲ್ಲಿ ರಾಜನಾದ ಧರ್ಮರಾಯನಿಗೆ ರಾಜ್ಯಭಾರ ಮಾಡುತ್ತಿದ್ದರೂ ಕೂಡ, ತನ್ನ 4 ಜನ ತಮ್ಮಂದಿರ ಜೊತೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದರೂ ಕೂಡ, ಧರ್ಮರಾಯನಿಗೆ ರಾಜನಾಗಿದ್ದರೂ ಕೂಡ ನೆಮ್ಮದಿ ಇರಲಿಲ್ಲ. ಯುದ್ಧ ರಂಗದಲ್ಲಿ ಯಾಕೆ ನೆಮ್ಮದಿ ಇರಲಿಲ್ಲ ಅಂದರೆ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಮ್ಮ ಗುರುಗಳನ್ನು, ತಮ್ಮ ಹಿರಿಯರನ್ನು, ಹೌದಲ್ವೇ, ಭೀಷ್ಮರನ್ನು, ದ್ರೋಣಾಚಾರ್ಯರನ್ನು ಎಲ್ಲರನ್ನೂ ಕಳೆದುಕೊಂಡಿದ್ದಾರೆ ಇವರು. ಯುದ್ಧ ರಂಗದಲ್ಲಿ ಗುರು ಹಿರಿಯರನ್ನು, ಜ್ಞಾತಿ ಬಾಂಧವರನ್ನು ಅಂದರೆ ತಮ್ಮ ಸಹೋದರ ಬಾಂಧವರನ್ನು ಸಂಹರಿಸಿದೆವು. ಈ ಸಿಂಹಾಸನ ಮೇಲೆ ಕುಳಿತುಕೊಳ್ಳಿಕ್ಕೋಸ್ಕರ, ಈ ರಾಜ್ಯಲಕ್ಷ್ಮಿಯನ್ನು ಪಡೆಯುವುದಕ್ಕೋಸ್ಕರ ಎಂತಹ ಗುರು ಹಿರಿಯರನ್ನು, ಸಹೋದರರನ್ನು ಸಂಹರಿಸಿದೆವಲ್ಲ ಎನ್ನುವ ಒಂದು ಪಾಪ ಪ್ರಜ್ಞೆ ಧರ್ಮರಾಯನಿಗೆ ಕಾಡುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಧರ್ಮರಾಯನ ಆ ರಾಜಾಸ್ಥಾನಕ್ಕೆ ಆಗಮಿಸಿದಂತಹ ವೇದವ್ಯಾಸರು ಏನು ಮಾಡಿದರು? ಧರ್ಮರಾಯನ ಆಸ್ಥಾನಕ್ಕೆ ಬಂದು ಅವನು ಯಾಕೆ ವ್ಯಥೆ ಪಡ್ತಾ ಇದ್ದಾನೆ, ಅವನಲ್ಲಿರ್ತಕ್ಕಂಥ ಪಾಪ ಪ್ರಜ್ಞೆಗೆ ಕಾರಣ ಏನು, ಇದೆಲ್ಲವನ್ನು ತಿಳಿದುಕೊಳ್ತಾರೆ. ಯಾಕೆ ಧರ್ಮರಾಯ ಈ ರೀತಿ ವ್ಯಥಿತನಾಗಿದ್ದೀಯಾ ಅಂತ ಕೇಳಿ ತಿಳಿದುಕೊಂಡು ಅವನ ಪಾಪ ವಿಮೋಚನೆಗಾಗಿ ಆತ ಹೇಳ್ತಾನಲ್ಲ, ನಮ್ಮ ಗುರು ಹಿರಿಯರು, ನಮ್ಮ ಸಹೋದರರನ್ನು ನಾವು ಕೊಂದು ಇಂತಹ ಒಂದು ಅಧಿಕಾರಕ್ಕೆ ಬಂದಿದ್ದೇವೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದಾಗ, ಅವನ ಪಾಪ ಪ್ರಜ್ಞೆಯನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ, ಅವನ ಪಾಪ ವಿಮೋಚನೆ ಮಾಡುವುದಕ್ಕಾಗಿ ವೇದವ್ಯಾಸರು ಒಂದು ಸಲಹೆ ಕೊಡುತ್ತಾರೆ. ನೀನು ಅಶ್ವಮೇಧ ಯಾಗವೊಂದನ್ನು ಮಾಡು ಧರ್ಮರಾಯ, ನೀನು ಅಶ್ವಮೇಧ ಯಾಗವನ್ನು ಮಾಡಿದರೆ ನಿನಗೆ ಒಂದು ಪುಣ್ಯ ಪ್ರಾಪ್ತಿಯಾಗ್ತದೆ, ನೀನು ಮಾಡಿರ್ತಕ್ಕಂಥ ಪಾಪ ಕಾರ್ಯವೆಲ್ಲವೂ ವಿಮೋಚನೆ ಪಡೀತೀಯಾ, ಅದರಿಂದ ನೀನು ಮುಕ್ತನಾಗ್ತೀಯಾ, ಪುನೀತನಾಗ್ತೀಯಾ ಅಂತ ವೇದವ್ಯಾಸರು ಸಲಹೆ ಕೊಡ್ತಾರೆ.
ವ್ಯಾಸ ಮಹರ್ಷಿಗಳು ಯಾವಾಗ ಆ ಸಲಹೆಯನ್ನು ಕೊಡ್ತಾರೋ ಅದೇ ಸಮಯಕ್ಕೆ ಆಗಮಿಸಿದಂತಹ ಹಿತರಕ್ಷಕನಾದ ಹಿತೈಷಿಯಾಗಿರ್ತಕ್ಕಂಥ ಪಾಂಡವರ ಹಿತೈಷಿಯೂ ಆದಂತಹ ಶ್ರೀಕೃಷ್ಣ ಅಲ್ಲಿಗೆ ಬಂದು ವೇದವ್ಯಾಸರು ಕೊಟ್ಟಿದ್ದ ಸಲಹೆಯನ್ನು ಪಾಲಿಸು ಎಂಬುದಾಗಿ ಧರ್ಮರಾಯನಿಗೆ ಹೇಳುತ್ತಾನೆ ಶ್ರೀಕೃಷ್ಣ. ಹಾಗಾಗಿ ಧರ್ಮರಾಯ ಅಶ್ವಮೇಧ ಯಾಗ ಮಾಡುವುದಕ್ಕೆ ಸಿದ್ಧನಾಗುತ್ತಾನೆ. ಅದೇ ಜೈಮಿನಿ ಭಾರತ ಪೂರ್ಣ ಕತೆ. ಅಶ್ವಮೇಧ ಯಾಗ ಮಾಡಿದ್ನಲ್ಲ, ನಿಮಗೆ ನೆನಪಾಗಬೇಕು ಸ್ನೇಹಿತರೆ, ಪಾಂಡವರು ಕೌರವರು ಯುದ್ಧ ಮಾಡಿದ ನಂತರ, ಕೌರವರ ಸಂಹಾರವೆಲ್ಲ ಆದ ನಂತರ ನಡೆದಂತಹ ಕತೆ ಅಶ್ವಮೇಧ ಪರ್ವದಲ್ಲಿ ಬರುತ್ತದೆ. ಅಶ್ವಮೇಧ ಯಾಗವನ್ನು ಧರ್ಮರಾಯ ಮಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನನ್ನೇ ಮುಂದಿಟ್ಟುಕೊಂಡು ಧರ್ಮರಾಯ ಯಜ್ಞವನ್ನು ಮಾಡುತ್ತಾನೆ. ಹೌದು, ಶ್ರೀಕೃಷ್ಣ ಅದು ಮತ್ತೆ ಕತೆ ವಿವರಿಸ್ತಾನೆ. ನಮ್ಮ ಜೈಮಿನಿಯಲ್ಲಿಯೇ ಇದು ವಿವರವಾಗಿ ಬಂದಿದೆ. ಅದನ್ನು ಸಂಗ್ರಹ ಮಾಡಿ ನಮ್ಮ ಲಕ್ಷ್ಮೀಶ ಕೂಡ ವಿವರಿಸ್ತಾನೆ. ಆತ ಸಂಪತ್ತನ್ನು ಸಂಪಾದಿಸುವುದು, ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಬೇಕಾದ ಒಂದು ಪವಿತ್ರವಾದ ಅಶ್ವವನ್ನು ಹೇಗೆ ಸಂಪಾದಿಸುವುದು, ಆ ಅಶ್ವವನ್ನು ಅವರು ತರುವುದು, ಅದೆಲ್ಲ ಕಥೆಯನ್ನು ವಿವರವಾಗಿ ಕೊಡುತ್ತಾನೆ ನಮ್ಮ ಲಕ್ಷ್ಮೀಶ. ಧರ್ಮರಾಯ ಯಜ್ಞ ಮಾಡಲು ಮುಂದಾಗುವುದು, ಸಂಪಾದಿಸಿ ತಂದಂತಹ ಒಂದು ಅಪೂರ್ವವಾದ ಅಶ್ವವನ್ನು ತಂದಿದ್ದರೆ, ಈ ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ಯಾಗ ಮಾಡ್ತಾ ಇದ್ದಾನಲ್ಲ ಧರ್ಮರಾಯ, ಅದಕ್ಕೋಸ್ಕರ ಶ್ರೀಕೃಷ್ಣನಿಗೆ ಮೊದಲಿನಿಂದ ಕೆಲವು ಶತ್ರುಗಳಿರ್ತಾರೆ. ಪೂರ್ವದಲ್ಲಿಯೇ ಅವನ ಮೇಲೆ ಶತ್ರುತ್ವವನ್ನು ಸಾಧಿಸ್ತಾ ಇದ್ದಂತಹ ಅನುಸಾಲ್ವ ಎನ್ನುವಂಥ ಒಬ್ಬ ವ್ಯಕ್ತಿ ಅಶ್ವವನ್ನು, ಈ ಧರ್ಮರಾಯನು ಏನು ಅಶ್ವಮೇಧ ಯಾಗ ಮಾಡುವುದಕ್ಕೆ ಸಿದ್ಧ ಮಾಡಿ ಇಟ್ಕೊಂಡಿರ್ತಾನೋ ಅಶ್ವವನ್ನೇ ಅಪಹರಿಸಿ ಬಿಡುತ್ತಾನೆ ಅನುಸಾಲ್ವ. ಏಕೆಂದರೆ ಕೃಷ್ಣನ ಮೇಲಿನ ಸಿಟ್ಟಿನಿಂದ. ಕೊನೆಗೆ ಋಷಕೇತು ಗೊತ್ತು ನಿಮಗೆ, ಪಾಂಡವರಲ್ಲಿ ಹಿರಿಯನಾಗಿದ್ದಂಥ ಕರ್ಣನ ಮಗ ಋಷಕೇತು. ಹೌದು, ಋಷಕೇತು ಈಗ ಪಾಂಡವ ಪಕ್ಷಪಾತಿಯಾಗಿ ಪಾಂಡವರ ಜೊತೆಯಲ್ಲಿದ್ದಾನೆ. ಅನುಸಾಲ್ವನ ಮೇಲೆ ಯುದ್ಧ ಮಾಡಿ ಋಷಕೇತು ಗೆದ್ದು ಬರುತ್ತಾನೆ. ಅನುಸಾಲ್ವನನ್ನು ಹಿಡಿದು ತಂದಾಗ ಅನುಸಾಲ್ವ ಶ್ರೀಕೃಷ್ಣನಿಗೆ ಶರಣಾಗುತ್ತಾನೆ. ಇಡೀ ಕೃತಿ, ನಾನೀಗಾಗಲೇ ಹೇಳಿದ್ದೇನೆ, ಲಕ್ಷ್ಮೀಶ ತನ್ನ ಪರಮ ಆರಾಧ್ಯ ದೈವವಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು, ಅಂದರೆ ಪರಮಾತ್ಮ ವಿಷ್ಣುವಿನ ಪಾರಮ್ಯತೆಯನ್ನು ತಿಳಿಸುವುದೇ ಈ ಜೈಮಿನಿ ಭಾರತ ಉದ್ದೇಶ. ಕುಮಾರವ್ಯಾಸ ಹೇಗೆ ಗದುಗಿನ ನಾರಾಯಣ ಸ್ವಾಮಿಯ, ಗದುಗಿನ ನಾರಾಯಣಪ್ಪನ ಅಂತ ಏನು ಕರಿತೀವಿ, ಗದುಗಿನ ವೀರನಾರಾಯಣನ ಭಕ್ತನಾಗಿ ವೀರನಾರಾಯಣನ ಪಾರಮ್ಯತೆಯನ್ನು ಸಾರಿ ಹೇಳುತ್ತಲೇ ತಿಳಿಯ ಹೇಳುವೆನು ಇಳೆಯ ಜನರಿಗೆ ಕೃಷ್ಣ ಕಥೆ ಏನು ಅಂತ ಹೇಳಿದ್ನೋ, ಅದೇ ಭಾಗವತ ಪ್ರಜ್ಞೆಯಿಂದ ಲಕ್ಷ್ಮೀಶನೂ ಕೂಡ ಇಲ್ಲಿ ಶ್ರೀಕೃಷ್ಣನ ಅಥವಾ ವಿಷ್ಣುವಿನ ಪಾರಮ್ಯತೆಯನ್ನು ತನ್ನ ಪ್ರತಿ ಪದ್ಯದಲ್ಲಿ ಕೂಡ, ಪ್ರತಿ ಅಧ್ಯಾಯದಲ್ಲಿ ಕೂಡ ಈ ಶ್ರೀಕೃಷ್ಣನ ಪಾರಮ್ಯತೆಯನ್ನು ಸಾರಿ ಹೇಳುತ್ತಾನೆ ಲಕ್ಷ್ಮೀಶ. ಸ್ನೇಹಿತರೆ, ಇಲ್ಲಿಯೂ ಕೂಡ ಅನುಸಾಲ್ವ ಕೊನೆಗೆ ಕೃಷ್ಣನಿಗೆ ಶರಣಾಗುತ್ತಾನೆ. ಈ ಎಲ್ಲ ವಿಚಾರಗಳನ್ನು ಕವಿ ಲಕ್ಷ್ಮೀಶ, ಅದರಲ್ಲೂ ವಿಷ್ಣುವಿಗೆ ಶರಣಾಗ್ತಕ್ಕಂಥ ವಿಷ್ಣು ಭಕ್ತರು ಎಲ್ಲಿ ಬರುತ್ತಾರೋ ಅಂಥ ವಿಚಾರಗಳನ್ನು ಸ್ವಾರಸ್ಯಕರವಾಗಿ ಹರಿಭಕ್ತಿಯಿಂದ ಮೈ ಮರೆತು ತನ್ನ ಷಟ್ಪದಿಗಳಲ್ಲಿ ವರ್ಣಿಸುತ್ತಾನೆ ಲಕ್ಷ್ಮೀಶ. ಇಡೀ ಕೃತಿಯಲ್ಲಿ ಬರುವ ಎಲ್ಲ ಸನ್ನಿವೇಶಗಳೂ ಕೂಡ, ಪ್ರತಿಯೊಂದು ಅಲ್ಲಿ ನಿಮಗೆ ಗೊತ್ತಿದೆ, ಅಶ್ವಮೇಧ ಯಾಗವನ್ನು ಮಾಡಿದಾಗ ಅಶ್ವವನ್ನು ಬಿಟ್ಟಾಗ ಯಾರು ಶತ್ರುಗಳು ಬಂದು ಅದು ಅಶ್ವವನ್ನು ಕಟ್ಟಿ ಹಾಕುತ್ತಾರೋ ಆ ಎಲ್ಲರೂ ಕೂಡ ಅರ್ಜುನನ ಜೊತೆಯಲ್ಲಿ ಮುಂದೆ ಬರುತ್ತೆ. ಇಲ್ಲಿ ನಾನು ಹೇಳ್ತೀನಿ, ಆ ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಂಥ ಅನೇಕ ಮಹಾರಾಜರು ಯುದ್ಧದಲ್ಲಿ ಸೋತರೂ ಪರವಾಗಿಲ್ಲ, ನಾವು ಸತ್ತರೂ ಪರವಾಗಿಲ್ಲ, ಆ ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದರೆ ಅರ್ಜುನನ ಸಹಾಯಕ್ಕೆ ಶ್ರೀಕೃಷ್ಣ ಬರುತ್ತಾನೆ. ಶ್ರೀಕೃಷ್ಣನ ದರ್ಶನವಾಗುತ್ತದೆ. ಶ್ರೀಕೃಷ್ಣನ ದರ್ಶನವಾದರೆ ಸಾಕು, ನಾವು ಸತ್ತರೂ ಪರವಾಗಿಲ್ಲ, ಶ್ರೀಕೃಷ್ಣನ ದರ್ಶನದಿಂದ ನಾವು ಅಂತ್ಯ ಕಾಣೋಣ ಅಂತ ಬರ್ತಾ ಇದ್ರಂತೆ. ಲಕ್ಷ್ಮೀಶ ಬರೀತಾನೆ ಅದನ್ನು. ಅಂದರೆ ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ವಿಷ್ಣು ಪಾರಮ್ಯತೆಯನ್ನು, ಅವನ ಶ್ರೇಷ್ಠತೆಯನ್ನು ಸಾರುವ ಅಂಶಗಳು ನಮಗೆ ಕನ್ನಡ ಜೈಮಿನಿ ಭಾರತದಲ್ಲಿ ಕಂಡುಬರುತ್ತವೆ. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ದೇನೆ, ಇಲ್ಲಿಗೆ ಸರಿಯಾಗಿ ನಿಲ್ಲಿಸಿದ್ದೆ ನಾನು. ಅಶ್ವಮೇಧ ಯಾಗ ಮಾಡುವುದಕ್ಕೆ ಹೊರಡುತ್ತಾನೆ ಧರ್ಮರಾಯ. ಹೌದು, ಸಂಪತ್ತು, ಆ ಅಶ್ವ ಎಲ್ಲವನ್ನೂ ತನ್ನ ಸಹೋದರರು ಕೃಷ್ಣ ಎಲ್ಲರ ಸಹಾಯದಿಂದ ಸಂಪಾದಿಸಿ ಅಶ್ವಮೇಧ ಪೂಜೆ ಮಾಡಿ ಸಿದ್ಧ ಮಾಡುತ್ತಾರೆ. ಚೈತ್ರ ಮಾಸದ ಹುಣ್ಣಿಮೆಯ ದಿನ ಕುದುರೆಯ ಹಣೆಯ ಮೇಲೆ ಪಟ್ಟಿಯನ್ನು ಕಟ್ಟಿ ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಶ್ವವನ್ನು ಬಿಡಬೇಕಲ್ಲ, ಹೊರಡುತ್ತದೆ ಕುದುರೆ. ಹೌದು, ಚೈತ್ರ ಮಾಸದ ಹುಣ್ಣಿಮೆಯ ದಿನ ಹೊರಟ ಕುದುರೆಯು ಮುಂದೆ 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 ಹೋಗುತ್ತಿರುತ್ತದೆ. ಅದರ ರಕ್ಷಣೆಗಾಗಿ ಅರ್ಜುನ ಮತ್ತು ಅಪಾರವಾದ ಸೈನ್ಯ ಹೊರಡುತ್ತದೆ ಕುದುರೆಯ ಹಿಂದೆ. ಕುದುರೆಯು ಮುಂದೆ ಮುಂದೆ ಹೋದಂತೆ ಅದು ಯಾವ ಕಾಡು ನಾಡು ಎಲ್ಲ ಸುತ್ತುತ್ತಾ ಹೋಗುತ್ತಾ ಇದ್ದರೆ ನಾವು ಓದುತ್ತಾ ಓದುಗರೂ ಕೂಡ ಹೊಸ ಕಥೆಗಳು.
ಹೌದು, ಲಕ್ಷ್ಮೀಶ ಅಂತಹ ಕಥೆಗಳನ್ನು ಇಲ್ಲಿ ಕಟ್ಟಿಕೊಡುತ್ತಾನೆ. ಎಲ್ಲ ಕಥೆಗಳೂ ಶ್ರೀಕೃಷ್ಣನ ಮಹಿಮೆಯನ್ನು ಸಾರುವ ಕಥೆಗಳೇ ಆಗಿರುತ್ತವೆ. ಕುದುರೆ ಎಲ್ಲೆಲ್ಲಿ ಹೋಗುತ್ತದೆಯೋ ಹಾಗೆ ಹಾಗೆ ಹೊಸ ಹೊಸ ನಾಡು, ಹೊಸ ಹೊಸ ಪ್ರದೇಶಗಳಿಗೆ ಹೋಗುತ್ತಾ ಹೋಗುತ್ತಾ ಇದ್ದರೆ ನಾವು ಓದುಗರೂ ಕೂಡ ಕುದುರೆಯ ಹಿಂದೆ ಹೊಸ ಹೊಸ ಕಥೆಗಳು ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಾ ಹೋಗುತ್ತೇವೆ. ಹೊಸ ಹೊಸ ಊರುಗಳು ಸಿಗುತ್ತವೆ, ಕುದುರೆ ಹೋಗ್ತಾ ಇರ್ತದೆ, ಹೊಸ ಹೊಸ ಜನರು ಪರಿಚಯವಾಗುತ್ತಾ ಹೋಗುತ್ತಾರೆ. ಕುದುರೆ ಹಿಂದೆ ಹೋಗುವ ಸೈನಿಕರಿಗೆ ಮಾತ್ರ ಅಥವಾ ಅರ್ಜುನನಿಗೆ ಮಾತ್ರ ಅಲ್ಲ, ನಮಗೂ ಕೂಡ, ಓದುಗರಿಗೂ ಕೂಡ ಹೊಸ ಹೊಸ ಊರುಗಳು, ಹೊಸ ಹೊಸ ಸನ್ನಿವೇಶಗಳು ಇವೆಲ್ಲವೂ ಪರಿಚಯವಾಗುತ್ತಾ ಹೋಗುತ್ತವೆ ಕನ್ನಡ ಜೈಮಿನಿ ಭಾರತ ಕಾವ್ಯದಲ್ಲಿ. ಧರ್ಮರಾಯನ ಅಶ್ವದ ಹಿಂದೆ ಓಡುತ್ತಿರುವ ವೀರರಂತೆ ಅಲ್ಲಿ ವೀರರು ಓಡ್ತಾ ಇದ್ದರೆ ಓದುಗರೂ ಕೂಡ ಲಕ್ಷ್ಮೀಶನ ಕಥೆಗಳನ್ನು ಹಿಂಬಾಲಿಸುತ್ತಾರೆ. ಅತ್ಯಪೂರ್ವದ ವಿಮರ್ಶಾ ಲೇಖನಗಳು ಬಂದಿವೆ. ನಮ್ಮ ಬೇಂದ್ರೆಯವರು, ನಮ್ಮ ಕುವೆಂಪು ಅವರು, ಎಸ್ ವಿ ರಂಗಣ್ಣನವರು, ಸುಮಾರು ಜನ ನಮ್ಮ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಕುರಿತು ಭಾಳ ವಿಮರ್ಶೆಗಳನ್ನು ಕೂಡ ಸ್ವಾರಸ್ಯಕರವಾದ, ಭಾಳ ಕುತೂಹಲಕರವಾದ, ಓದಿಸಿಕೊಂಡು ಹೋಗ್ತಕ್ಕಂಥ ವಿಮರ್ಶಾ ಲೇಖನಗಳನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಶ್ವದ ಹಿಂದೆ ಓಡುತ್ತಿರುವ ವೀರರಂತೆ ಓದುಗರೂ ಕೂಡ ಲಕ್ಷ್ಮೀಶನ ಕಥೆಗಳನ್ನು ಓದುತ್ತಾ ಓದುತ್ತಾ ಹಿಂಬಾಲಿಸುತ್ತಾರೆ. ಹರಿಕರುಣೆಯ ಸವಿಯನ್ನು ಓದುಗರೂ ಕೂಡ ಹರಿಕರುಣೆಯ ಸವಿಯನ್ನು ಸವಿಯುತ್ತಾ ಸಾಗುವ ವೀರರಂತೆಯೇ ಕವಿಯ ಜೊತೆಯಲ್ಲಿ ಈ ಕನ್ನಡದ ಓದುಗರೂ ಕೂಡ ಸಂಭ್ರಮಿಸುತ್ತಾ ಸಾಗುತ್ತಾರೆ. ಹೌದು ಸ್ನೇಹಿತರೆ, ಪ್ರಶ್ನೆ ಆಗಾಗ್ಗೆ ಬರ್ತಾ ಇರುತ್ತಲ್ಲ, ಕಾಳಗದ ಕಥೆ ಎಂದು ಪ್ರಸಿದ್ಧವಾದ ಕೃತಿ ಯಾವುದು ಅಂತ ಇತ್ತೀಚೆಗೆ ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಸಿತ್ತು ನನಗೆ. ಕಾಳಗದ ಕಥೆ ಎಂದು ಕರೆಯುತ್ತಾರೆ ಜೈಮಿನಿ ಭಾರತವನ್ನು. ಹೌದು, ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ ಅಂದರೆ ಆ ಕುದುರೆಯನ್ನು ಕಟ್ಟಿ ಹಾಕ್ತಕ್ಕಂಥವ್ರು, ಅರ್ಜುನನ ಜೊತೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತು ಹೋರಾಡ್ತಕ್ಕಂಥವರು ಅನೇಕ ಜನ ಬರ್ತಾರೆ. ಹೌದು, ಕಾವ್ಯವನ್ನು ಓದಬೇಕು ಸ್ನೇಹಿತರೆ. ಹೌದು, 34 ಸಂಧಿಗಳಲ್ಲಿ ಈ ಅಶ್ವಮೇಧ ಹೇಗೆ ನಡೀತು ಅನ್ನೋದನ್ನು ವಿವರವಾಗಿ ನಮ್ಮ ಕನ್ನಡ ನಾಡಿನ, ಅದರಲ್ಲೂ ದಕ್ಷಿಣ ಕರ್ನಾಟಕದ ಅನೇಕ ಊರುಗಳ ಹೆಸರುಗಳು ಈ ಕೃತಿಯಲ್ಲಿ ಬರುತ್ತವೆ. ಕಾಳಗದ ಕಥೆ ಎಂದೇ ಈ ಕೃತಿ ಪ್ರಸಿದ್ಧವಾಗಿದೆ. ಕಾಳಗದ ಕಥೆ ಎಂದೇ ಪ್ರಸಿದ್ಧವಾದ ಕನ್ನಡ ಜೈಮಿನಿ ಭಾರತದಲ್ಲಿ ವೀರರಸವೇ ಪ್ರಧಾನವಾಗಿದೆ. ಬೇರೆ ರಸಗಳಿಲ್ಲ ಅಂತಲ್ಲ, ಅವು ಬರುತ್ತವೆ, ಆದರೆ ಹೆಚ್ಚು ಪ್ರಧಾನವಾಗಿರುವ ರಸ ವೀರರಸ. ಈ ಕನ್ನಡ ಜೈಮಿನಿ ಭಾರತದಲ್ಲಿ ಪ್ರತ್ಯೇಕವಾದ ಕಾವ್ಯ ಭಾಗವೋ ಎಂಬಂತೆ ಉತ್ತರ ರಾಮಾಯಣದ ಕಥೆ ವರ್ಣಿತವಾಗಿದೆ. ಹೌದು, ಇದು ನಾವು ಓದ್ತಾ ಇರೋದು ಜೈಮಿನಿ ಭಾರತ ಅಂದರೆ ಇದು ಮಹಾಭಾರತ ಕಥೆ. ಮಹಾಭಾರತ ಕಥೆಯನ್ನು ಜೈಮಿನಿ ಜನಮೇಜಯನಿಗೆ ಹೇಳ್ತಾ ಇದ್ದಾನೆ. ಜನಮೇಜಯನಿಗೆ ಹೇಳ್ತಾ ಇರುವಾಗ ಕಥೆಯ ಮಧ್ಯದಲ್ಲಿ ಕತೆ ಒಳಗಡೆ ಉಪಕಥೆಗಳು ಬರ್ತಾ ಒಮ್ಮೆ 18-19ನೇ ಸಂಧಿಗೆ ಬರುವ ವೇಳೆಗೆ ಅಲ್ಲಿ ಉತ್ತರ ರಾಮಾಯಣದ ಕಥೆ, ಅಂದರೆ ರಾಮಾಯಣದಲ್ಲಿ ಆ ಸೀತಾ ಪರಿತ್ಯಾಗ ಮಾಡ್ತಕ್ಕಂಥದ್ದು, ಸೀತಾ ಪಟ್ಟಾಭಿಷೇಕ ಆದಂಥ ರಾಮ ಆ ಸೀತೆಯನ್ನು, ಗರ್ಭಿಣಿಯಾಗಿದ್ದ ಸೀತೆಯನ್ನು ಕಾಡಿಗೆ ಅಟ್ಟುವುದು ಮುಂದೆ ಬರುತ್ತೆ. ನಾನು ಅದನ್ನು ಹೇಳ್ತೀನಿ ನಿಮಗೆ. ಕೆಲವು ಸ್ವಾರಸ್ಯಕರವಾದ ಪದ್ಯಗಳನ್ನು ಓದಿ ಹೇಳಬೇಕು ಅಂತಲೇ ಈ ಸಂಚಿಕೆಯಲ್ಲಿ ಕನ್ನಡ ಜೈಮಿನಿ ಭಾರತ ಕೆಲವು ಪದ್ಯಗಳನ್ನು ಆಯ್ದುಕೊಂಡಿದ್ದೇನೆ. ಮುಂದೆ ನೋಡ್ತೀರ ನೀವಲ್ಲಿ ಉತ್ತರ ರಾಮಾಯಣದ ಕಥೆ ವಿವರವಾಗಿ ಬಂದಿದೆ. ಎಷ್ಟೋ ಜನ ಮಹಾಭಾರತ ಕಥೆಯನ್ನು ಓದ್ತಾ ಇರುವಾಗ ರಾಮಾಯಣದ ಕಥೆ ಹೇಗೆ ಬಂತು, ಹೌದು ಒಂಥರ ಫ್ಲ್ಯಾಶ್ ಬ್ಯಾಕ್ ಎನ್ನುವ ರೀತಿಯಲ್ಲಿ. ಅಲ್ಲಿ ಜನಮೇಜಯನಿಗೆ ಜೈಮಿನಿ ಋಷಿ ಮಹಾಭಾರತ ಕಥೆಯನ್ನು ಹೇಳ್ತಾನೆ ಹಿಂದಿನ, ಅಂದರೆ ಈಗಾಗಲೇ ತ್ರೇತಾಯುಗದಲ್ಲಿ ನಡೆದು ಹೋಗಿದ್ದಂಥ ರಾಮಾಯಣದ ಕಥೆಯನ್ನು ನೆನಪಿಸಿಕೊಂಡು ರಾಮನ ಕಥೆಯನ್ನು ಬಿತ್ತರಿಸುತ್ತಾನೆ. ನೆನಪಿರಬೇಕು ಸ್ನೇಹಿತರೆ, ತ್ರೇತಾಯುಗದಲ್ಲಿ ನಡೆದದ್ದು ರಾಮಾಯಣ, ದ್ವಾಪರ ಯುಗದಲ್ಲಿ ನಡೆಯುತ್ತಿದ್ದುದು ಮಹಾಭಾರತ. ಹೌದಲ್ವೇ? ನಮಗೆ ನೆನಪಿರಬೇಕು ಇದು. ಹೌದು, ಹಿಂದೆ ಆಗಿ ಹೋಗಿದ್ದಂಥ ರಾಮಾಯಣದ ಕಥೆಯನ್ನು ನೆನಪಿಸಿಕೊಂಡು ರಾಮಾಯಣದ ಆ ಉತ್ತರ ರಾಮಾಯಣದ ಭಾಗವನ್ನು ಇಲ್ಲಿ ಯಾರು ಜೈಮಿನಿ ಜನಮೇಜನಿಗೆ ಹೇಳುವಂಥ ವಿಚಾರಗಳನ್ನು ಈ ಕೃತಿಯಲ್ಲಿ ತರುತ್ತಾರೆ. ನಾನೊಂದು ಸಣ್ಣ ಸನ್ನಿವೇಶವನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಒಬ್ಬ ಅಗಸ ಏನೋ ಒಂದು ರೀತಿಯ ಅಪಸ್ವರದ ಮಾತುಗಳನ್ನು ಆಡುತ್ತಾನೆ. ಹೌದಲ್ವಾ? ಸೀತೆಯ ಮೇಲೆ ಅಪವಾದವನ್ನು ಹೊರಿಸಿ ಮಾತನಾಡುವ ವಿಚಾರ ನಮಗೆ ಗೊತ್ತಿದೆಯಲ್ವಾ? ಎಲ್ಲ ಕಡೆ ಇದು ನಾವು ಬೇಕಾದಷ್ಟು ಕಡೆ ಕಥೆಗಳನ್ನು ಓದಿರ್ತೀರಿ, ಕೇಳಿರ್ತೀರಿ. ಅದು ಇಲ್ಲಿ ಬರ್ತದೆ. ಗಮನಿಸಿ, ಅಗಸನೊಬ್ಬನು ದೂಷಣೆಯ ಮಾತಾಡಿದಾಗ ಆ ದೂಷಣೆ, ಅವನು ಏನೋ ತನ್ನ ಹೆಂಡತಿಯನ್ನು ಕುರಿತು ಮಾತನಾಡ್ತಾ ಇರ್ತಾನೆ. ತನ್ನ ಹೆಂಡತಿಯನ್ನು ತನ್ನ ಮನೆಯೊಳಗೆ ಸೇರಿಸಿಕೊಳ್ಳದೆ ಆತ ಆಡ್ತಾ ಇದ್ದಂತಹ ಮಾತನ್ನು ಕೇಳಿಸಿಕೊಂಡು ಬಂದ ದೂತರು ರಾಮನಿಗೆ ತಿಳಿಸ್ತಾರಲ್ಲ, ಕೇಳಿರ್ತೀರಿ ಕಥೆಯನ್ನು. ಅಗಸನೊಬ್ಬನು ಆಡುತ್ತಿದ್ದಂತಹ ದೂಷಣೆಯ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ ರಾಮಚಂದ್ರನು ತನ್ನ ಧರ್ಮಪತ್ನಿಯಾದ ಸೀತೆಯನ್ನು ಕಾಡಿಗೆ ಕಳುಹಿಸಲು ನಿರ್ಧರಿಸುತ್ತಾನೆ. ಹೌದಲ್ವಾ? ಆ ಕಾಡಿಗೆ ಕಳುಹಿಸಿದ, ಆ ಕಾಡಿಗೆ ಅಟ್ಟಿದನಲ್ಲ, ಆ ಸನ್ನಿವೇಶ ಈ ಉತ್ತರ ರಾಮಾಯಣದ ಈ ಕಥೆಯ ಭಾಗದಲ್ಲಿ ತುಂಬ ಸ್ವಾರಸ್ಯಕರವಾಗಿ ಬರುತ್ತದೆ. ಕೇಳಿದ್ದವರಿಗೆ
ನೆನಪು ಮಾಡ್ಕೊಳ್ಳಿ. ಕೆಲವು ಪದ್ಯಗಳನ್ನು ನೋಡೋಣ. ಲಕ್ಷ್ಮಣನು ಅವನಿಗೆ ಹೇಳ್ತಾನೆ, ಅಲ್ಲಿ ಎಲ್ಲರೂ ಬೇಡ ಬೇಡ ಅಂದರೂ ಕೂಡ ಭರತ, ಶತ್ರುಘ್ನ, ಹನುಮಂತ ಯಾರಿಂದಲೂ ತಡೆಯಲಿಕ್ಕಾಗೋದಿಲ್ಲ. ಅಗಸನ ಮಾತನ್ನು ಕೇಳಿ ಆ ಅಗಸನ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ್ದಂತಹ ರಾಮ ತನ್ನ ಹೆಂಡತಿಯ ಬಗೆಗೆ, ತನ್ನ ಧರ್ಮ ಪತ್ನಿ ಸೀತೆಯ ಬಗೆಗೆ ಸಂಶಯ ಪಡುತ್ತಿದ್ದಾನೇನೋ ಎನ್ನುವಂತೆ ಅವಳನ್ನು ಕಾಡಿಗೆ ಅಟ್ಟಿಬಿಡುತ್ತಾನೆ. ಆ ಕಾಡಿಗೆ ಅಟ್ಟುವಂಥ ಸನ್ನಿವೇಶ, ತನ್ನ ತಮ್ಮನಾದಂತಹ ಲಕ್ಷ್ಮಣನನ್ನು ಕರೆದು ಅವಳಿಗೆ ತನ್ನ ಅತ್ತಿಗೆಯಾದಂಥ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಾ ಕಾಡಿನ ಮಧ್ಯದಲ್ಲಿ ಅಂತ ಹೇಳುವಂಥ ವಿಚಾರವನ್ನು ನಾವು ಇಲ್ಲಿ ಕೆಲವು ಷಟ್ಪದಿಗಳಲ್ಲಿ ನೋಡ್ತೇವೆ. ಅಣ್ಣ ಹೇಳಿದ ಮೇಲೆ ಅವನು ಗೊತ್ತಲ್ಲ ನಮಗೆ, ಲಕ್ಷ್ಮಣ ಅಣ್ಣನ ಆದೇಶದಂತೆ ತನ್ನ ಅತ್ತಿಗೆಯಾದ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಾನೆ. ಕಾಡಿಗೆ ಕರೆದುಕೊಂಡು ಹೋದಂಥ ಲಕ್ಷ್ಮಣ ಅರಣ್ಯದ ಮಧ್ಯದಲ್ಲಿ ಅವಳನ್ನು ಬಿಟ್ಟು ತಾನು ಹೊರಡುವ ಸನ್ನಿವೇಶ ಬರುತ್ತದೆಯಲ್ಲ, ಓದಿರ್ತೀರಿ. ಹಾಗಾಗಿ ಈ ಉಪಮೆಯನ್ನು ನಾವು ಗಮನಿಸ್ತಲೇ ಇರ್ತೀವಿ. ಬಿರುಗಾಳಿ ಪಡೆಯಲ್ಕೆ ಕೇಳಿದೀವಲ್ಲ, ನೋಡೋಣ. ಅತ್ಯಂತ ಆರ್ದ್ರ ಹೃದಯಿಯಾಗಿ ನಮ್ಮೆಲ್ಲರ ಹೃದಯವೂ ತೇವವಾಗಿ ಬಿಡಬೇಕು, ನಮ್ಮೆಲ್ಲರ ಮನಸ್ಸೂ ಕೂಡ ಒಂದು ರೀತಿಯಲ್ಲಿ ಮಮ್ಮಲ ಮರುಗಬೇಕು. ಆ ರೀತಿಯಲ್ಲಿ ಒಂದು ಶೋಕರಸದ ಸನ್ನಿವೇಶವೇನೋ ಎನ್ನುವಂತೆ ನಮ್ಮ ಲಕ್ಷ್ಮೀಶ ಆ ಒಂದು ಸಂದರ್ಭವನ್ನು ಚಿತ್ರಿಸುತ್ತಾನೆ. ನಾನು ಕೆಲವು ಷಟ್ಪದಿಗಳನ್ನು ನಿಮಗೆ ವಿವರಿಸಿ ಹೇಳಬೇಕು. ನಡುಗನ್ನಡ ಅಲ್ವೇ, ನಮಗೆ ಅರ್ಥ ಆಗ್ತದೆ. ಇದು ಏನೋ ಹಳಗನ್ನಡದಷ್ಟು ಪದಗಳು ಅಥವಾ ಸಮಾಸೋಕ್ತಿಗಳು, ಆ ಎಲ್ಲ ಪದಗಳನ್ನು ಕೂಡಿಸಿರುವಂಥ ಅಷ್ಟು ಕ್ಲಿಷ್ಟವಾಗಿ ಏನಿಲ್ಲ. ಜೈಮಿನಿ ಭಾರತ, ಅಲ್ಲೂ ನಮ್ಮ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ, ಇಂತಹ ಕೃತಿಗಳು ಬಹಳ ಸರಳವಾಗಿ ಗ್ರಾಹ್ಯವಾಗುತ್ತವೆ ಅಲ್ಲವೇ, ಓದಬೇಕಷ್ಟೇ. ಅರಮನೆಯಿಂದ ಹೊರಡುವಾಗ ತನ್ನ ಅತ್ತಿಗೆಗೆ ಹೇಳಿರಲಿಲ್ಲ ಆತ ನಿಜಾಂಶವನ್ನು. ಏನಂತ ಹೇಳಿದ್ದ, ಅಲ್ಲಿ ಋಷಿಪತ್ನಿಯರಿದ್ದಾರೆ ಅರಣ್ಯದಲ್ಲಿ, ನೀವು ಬಹುದಿನಗಳಿಂದ ಋಷಿಪತ್ನಿಯರನ್ನು ಭೇಟಿಯಾಗಬೇಕು ಎನ್ನುವ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ತುಂಬು ಗರ್ಭಿಣಿಯಾಗಿದ್ದ ಸೀತೆಯನ್ನು ಸುಳ್ಳು ಹೇಳಿ ಅರಮನೆಯಿಂದ ಕರೆದುಕೊಂಡು ಹೋಗುವಾಗ ಈ ಥರ ಹೇಳಿದ್ದ ಲಕ್ಷ್ಮಣ. ಋಷಿಪತ್ನಿಯರ ಬಳಿಗೆ ಕರೆದೊಯ್ಯುವುದಾಗಿ ಹೇಳಿ ಅತ್ತಿಗೆಯನ್ನು ಕರೆದುಕೊಂಡು ಹೋಗಿಬಿಡುತ್ತಾನೆ. ರಥದಲ್ಲಿ ಕರೆದುಕೊಂಡು ಹೋಗಿ ಕಾಡಿನ ಮಧ್ಯಕ್ಕೆ ಕರೆದು ತಂದಂತಹ ಲಕ್ಷ್ಮಣ ಅವಳನ್ನು ರಥದಿಂದ ಇಳಿಸುತ್ತಾನೆ. ತನ್ನ ಅಣ್ಣನ ಆಜ್ಞೆಯಂತೆ, ಅಣ್ಣನ ಆದೇಶದ ವಿಚಾರವನ್ನು ನಿನ್ನನ್ನು ಕಾಡು ಪಾಲು ಮಾಡಿ ಬರಲಿಕ್ಕೆ ಹೇಳಿದ್ದ. ನಾನು ನಿನ್ನನ್ನು ಕರೆದುಕೊಂಡು ಬಂದಿರುವುದು ಋಷಿಪತ್ನಿಯರ ಭೇಟಿ ಮಾಡಿಸುವುದಕ್ಕಲ್ಲ. ನಮ್ಮ ಅಣ್ಣನಾದ ರಾಮ ಈ ರೀತಿಯ ಮಾತನ್ನು ಕೇಳಿ, ಅಗಸನೊಬ್ಬನ ಮಾತನ್ನು ಪರಿಗಣಿಸಿ ನಿಮ್ಮನ್ನು ಅರಣ್ಯದಲ್ಲಿ ಬಿಟ್ಟು ಬರುವುದಕ್ಕೆ ಹೇಳಿದ. ಅಣ್ಣನ ಆದೇಶ ಆಗಿದೆ ಅಂತ ಆ ವಿಚಾರವನ್ನು ಸೀತೆಗೆ ತಿಳಿಸುತ್ತಿದ್ದಂತೆ ನಿಮ್ಮ ಮೇಲೆ ಈ ರೀತಿಯ ಒಂದು ಅಪವಾದ ಇದೆ ಎನ್ನುವಂಥ ಮಾತನ್ನು ಹೇಳಿದ. ತನ್ನ ಗಂಡ, ತನ್ನ ಕೈ ಹಿಡಿದ ಪತಿ ಈ ರೀತಿ ತನ್ನ ಮೇಲೆ ಅಪವಾದವನ್ನು ಹೊರಿಸಿ ತನ್ನ ಮೇಲೆ ಸಂಶಯಪಟ್ಟು ಅವಳನ್ನು ಕಾಡಿಗೆ ಕಳುಹಿಸಿದನಲ್ಲ, ಆ ಸನ್ನಿವೇಶವನ್ನು ನಾವು ಓದ್ತೀವಿ. ಅಣ್ಣನ ಆದೇಶದ ವಿಚಾರವನ್ನು ಲಕ್ಷ್ಮಣ ಸೀತೆಯ ಕಿವಿಯ ಮೇಲೆ ಬೀಳುವಂತೆ ಹೇಳುತ್ತಿದ್ದಂತೆಯೇ ತುಂಬು ಗರ್ಭಿಣಿಯಾಗಿದ್ದಂತಹ ಸೀತಾ ಮಾತೆಗೆ ಬರಸಿಡಿಲು ಎರಗಿದಂತಾಗುತ್ತದೆ. ಆಗ ಕೊಡುವ ಲಕ್ಷ್ಮೀಶನ ಉಪಮೆ ಇಡೀ ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ಗೊತ್ತು, ಜನಪ್ರಿಯವಾದಂಥ ಉಪಮೆ. ಸ್ನೇಹಿತರೆ, ಆ ಷಟ್ಪದಿಯನ್ನು ನೋಡೋಣ. ಬಿರುಗಾಳಿ ಪಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳು ಅಂಗನೆ ಧರೆಗೆ ನಡುನಡುಗುತ್ತ. ಮರೆದಳ್ ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದೊಳ್ ಕೊಡೆವಿಡಿದು ಸೆರಗಿಂದ ಬೀಸಿ ರಾಮನ ಸೇವೆ ಸಂದುದೆ ತನಗೆ ಎಂದು ರೋಧಿಸಿದನು. ಅವನಿಗೂ ದುಃಖ ಆಗ್ತಾ ಇದೆ ಲಕ್ಷ್ಮಣನಿಗೆ. ಯಾವಾಗ ತನ್ನ ಅಣ್ಣ ಈ ರೀತಿ ಹೇಳಿದ ಅಂತ ಆಕೆಯನ್ನು ರಥದಿಂದ ಕೆಳಗಿಳಿಸಿ, ಅಣ್ಣನ ಮಾತಿನ ಪ್ರಕಾರ ನಾನು ನಿನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡ್ತೀನಿ, ಈಗ ಹೊರಡುತ್ತೇನೆ, ನೀನೊಬ್ಬಳೇ ಇಲ್ಲಿ ಅರಣ್ಯ ಪಾಲು ಅರಣ್ಯದಲ್ಲಿ ಇರಬೇಕು ಅಂತ ಬಿಟ್ಟು ಹೊರಟನಲ್ಲ, ಆ ಅಗಸ ಹೇಳಿದ ಮಾತಿನ ಪ್ರಕಾರ ಅವನ ಮಾತನ್ನು ನಂಬಿ ನಿನ್ನ ಮೇಲೆ ಈ ರೀತಿಯ ಸಂಶಯ ಬಂದಿದೆ ರಾಮನಿಗೆ ಅಂತ ಹೇಳಿದ್ನಲ್ಲ, ಆ ಒಂದು ಕಾರಣದಿಂದಲೇ ನಿನ್ನನ್ನು ಅರಣ್ಯ ಪಾಲು ಮಾಡುವಂತೆ ಹೇಳಿದ್ನಲ್ಲ, ಆ ಮಾತು ಆ ಕಿವಿಯ ಪಟಲಕ್ಕೆ ಬೀಳುವ ಮುನ್ನವೇ ಆಕೆ ಬಿದ್ದು ಬಿಟ್ಲಂತೆ. ಹೇಗಿದೆ ನೋಡಿ, ಬಿರುಗಾಳಿ ಪಡೆಯಲ್ಕೆ ಬಲವಾದ ಬಿರುಸಾದ ಗಾಳಿ ಬೀಸಿದಾಗ, ಬಿರುಗಾಳಿ ಬಂದು ಹೊಡೆದಾಗ ನಡುಗುತ್ತಾ ಫಲಿತ ಕದಳಿ. ಎಷ್ಟು ಸಾರ್ಥಕವಾದ ಉಪಮೆ ಅಲ್ಲ.
ಫಲಿತ ಕದಳಿ, ಫಲ ಬಿಟ್ಟಿರ್ತಕ್ಕಂಥ ತುಂಬು ಬಾಳೆಹಣ್ಣಿನ ಗೊನೆಯನ್ನು ಬಿಟ್ಟಿರುವ ಬಾಳೆಯ ಗಿಡ, ಕದಳಿ ಅಂದ್ರೆ ಅರ್ಥ ಆಗುತ್ತಲ್ಲ, ಬಾಳೆ ಮರ, ಆ ಬಾಳೆಯ ಗಿಡ, ಅದು ಏನು ತುಂಬು ಬಾಳೆಯ ಗೊನೆಯ ಹಣ್ಣು, ತುಂಬು ಗರ್ಭಿಣಿ ಇವಳು. ಆ ಫಲ ಬಿಟ್ಟಿರ್ತಕ್ಕಂತಹ ಬಾಳೆಯ ಗಿಡ ಯಾವಾಗ ಬಿರುಗಾಳಿ ಹೊಡೆದಾಗ ಮುರಿದು ಇಳೆಗೊರಗುವಂತೆ, ಅಂದರೆ ಈ ಅನಾಮತ್ತಾಗಿ ಕೆಳಗಡೆ ಬಿದ್ದು ಬಿಡ್ತು. ನಿಧಾನಕ್ಕಲ್ಲ, ಬಿರುಸಾಗಿ ಗಾಳಿ ಹೊಡೆದಾಗ ಹೇಗೆ ಅದು ಬೀಳುತ್ತದೆಯೋ ಹಾಗೆ ಸ್ವಲ್ಪ ಅವಳು ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಅವನ ಲಕ್ಷ್ಮಣನ ಮಾತು ತನ್ನ ಕಿವಿಯ ಆ ಪಟಲಕ್ಕೆ ಬೀಳುವ ಮುನ್ನ ಹಮ್ಮೈಸಿ ಬಿದ್ದಳು. ಅವಳು ಆ ರೀತಿ ನಡುಗುತ್ತಾ ಕಂಗೆಟ್ಟು ಏನೂ ಗೊತ್ತಾಗದೆ ಬಿರುಸಾಗಿ ತಕ್ಷಣ ಬಿದ್ದಳು ಆ ಹೆಣ್ಣು. ಆ ಅಂಗನೆ ಧರೆಗೆ, ಭೂಮಿ ನೆಲದ ಮೇಲೆ ಬಿದ್ದು ಬಿಟ್ಲು, ನಡುಗುತ್ತಾ ನಡುಗುತ್ತಾ. ಬಿದ್ದವಳು ಮೂರ್ಛೆ ಹೋಗಿದ್ದಾಳೆ. ಮರೆದಳ್ ಅಂಗೋಪಾಂಗಮಂ, ತನ್ನ ಅಂಗ ಉಪಾಂಗಗಳು ಎಲ್ಲವನ್ನು ಕೈ ಕಾಲು ಏನು ಎಲ್ಲಿ ನೋವಾಗ್ತದೆ, ಪೆಟ್ಟಾಗಿ ತಕ್ಷಣ ಬಿದ್ದು ಬಿಟ್ಲಲ್ಲ, ಮೈ ಮರೆತು ಹೋಗಿಬಿಟ್ಲು. ತನ್ನ ಅಂಗೋಪಾಂಗಮಂ, ತನ್ನ ದೇಹದ ಅಂಗಾಂಗಗಳು ಯಾವುದು ಅವಳ ಪರಿವೇ ಇಲ್ಲ, ಕೆಳಗಡೆ ಬಿದ್ದು ಬಿಟ್ಲು, ಮೂರ್ಛೆ ಹೋಗಿದ್ದಾಳೆ. ತನ್ನ ಪತಿ 14 ವರ್ಷ ನಿಮಗೆ ಕತೆ ಗೊತ್ತಿದೆ, ಏನೆಲ್ಲ ಅಲ್ಲಿ ಕಷ್ಟಗಳನ್ನು ಸಂಕಷ್ಟಗಳನ್ನು ಅನುಭವಿಸಿ ಬಂದು ಇಲ್ಲಿದ್ದರೆ, ಇಂತಹ ಪತಿ ಈಗ ಮತ್ತೆ ತನ್ನನ್ನು ಕಾಡು ಪಾಲು ಮಾಡಿಬಿಟ್ನಲ್ಲ, ಕಾಡಿಗಟ್ಟಿದನಲ್ಲ. ಈ ಮಾತು ಕಿವಿಯ ಮೇಲೆ ಬೀಳ್ತಾ ಇದ್ದಂತೆಯೇ ಅವಳು ಮೂರ್ಛೆ ಹೋಗಿದ್ದಾಳೆ. ಅಲ್ಲಿದ್ದಂತಹ ಸುಮಿತ್ರೆಯ ಮಗ, ಅಂದರೆ ಆ ಸೌಮಿತ್ರಿ, ಲಕ್ಷ್ಮಣ ಏನು ಮಾಡಿದ? ಸೌಮಿತ್ರಿ ಅಂದರೆ ಅವನೇ ತಾನೆ, ಸುಮಿತ್ರ ಮಗ, ಸುಮಿತ್ರೆಯ ಸುತ ಲಕ್ಷ್ಮಣ ತನ್ನ ಅತ್ತಿಗೆ ಯಾವಾಗ ಕೆಳಗೆ ಬಿದ್ದು ಮೂರ್ಛೆ ಹೋದಳೋ ಅವನಿಗೆ ಕರುಣೆಯಿಂದ ತಣ್ಣೀರು ತಳೆದು ಅಲ್ಲಿದ್ದಂತಹ ಇದರಲ್ಲಿ ತಣ್ಣೀರನ್ನು ಅವಳ ಮುಖದ ಮೇಲೆ ಸಿಂಪಡಿಸಿ, ಪತ್ರದೊಳ್ ಅಲ್ಲಿದ್ದ ಒಂದು ದೊಡ್ಡ ಎಲೆಯನ್ನು ತಂದು ಆ ಕೊಡೆಬಿಡಿದು ಅವಳಿಗೆ ನೆರಳು ಮಾಡಿ, ಸೆರಗಿಂದ ತನ್ನ ಆ ದೋತ್ರದ ಆ ಒಂದು ಶಲ್ಯದ ಆ ಸೆರಗಿನಿಂದ ಅವಳಿಗೆ ಬೀಸಿ, ರಾಮನ ಸೇವೆ ಸಂದುದೇ ತನಗೆ. ಅಣ್ಣ ಆಜ್ಞೆ ತಾನೇ ಇದು, ಅಣ್ಣನ ಆಜ್ಞೆಯನ್ನು ನಾನು ನೆರವೇರಿಸುತ್ತಿದ್ದೇನೆ. ಎಷ್ಟು ವ್ಯಂಗ್ಯ ಇದೆ ನೋಡಿ. ಆ ಅಣ್ಣ ಹೇಳಿದಂಥ ಮಾತನ್ನು ಪಾಲಿಸಿದ್ದೇನೆ, ನನಗೆ ಸಾರ್ಥಕವಾಯಿತು. ನಮ್ಮ ಅಣ್ಣ ಹೇಳಿದ ಆಜ್ಞೆಯಂತೆ ನಡೆದುಕೊಂಡಿದ್ದೇನೆ, ರಾಮನ ಸೇವೆ ಮಾಡ್ತಾ ಇದ್ದೇನೆ. ರಾಮನ ಸೇವೆ ಎಂತಹ ಸಂತೋಷ ಕೊಡ್ತಾ ಇದೆ, ಸಂತೋಷ ಕೊಡ್ತಾ ಇದೇನು, ತೀವ್ರವಾದ ಸಂಕಟವನ್ನು ಉಂಟು ಮಾಡ್ತಾ ಇದೆ. ಅಣ್ಣನ ಸೇವೆ ಸಂದುದೇ ತನಗೆ ಎಂದು ದುಃಖಿಸ್ತಾ ಇದ್ದಾನೆ, ರೋಧಿಸಿದನು. ಸ್ನೇಹಿತರೆ, ಇಲ್ಲಿ ಲಕ್ಷ್ಮೀಶ, ನಾನು ಈ ಪದ್ಯವನ್ನು ಬೇಕು ಅಂತಲೇ ಈ ವಾರ್ಧಕ ಷಟ್ಪದಿಯ ಈ ಪದ್ಯವನ್ನು ತೆಗೆದುಕೊಂಡು ನಿಮಗೆ ಏನು ಕಷ್ಟ ಏನಿಲ್ಲ, ಈ ಪದ್ಯ ನೀವು ಓದಬೇಕಷ್ಟೇ. ನಾನು ಮತ್ತೆ ಇದನ್ನು ಸ್ವಲ್ಪ ಬಿಡಿಯಾಗಿ ಕೊಟ್ಟಿದ್ದೇನೆ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೆ ಈ ಎಲ್ಲಿದೆ, ಅಲ್ಲಿ ದೀನಲ್ಲಿದೆ, ಮುರಿದು ಇಳೆಗೆ ಒರಗುವಂತೆ ಬೀಳುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ, ಕಿವಿಯ ತೆರೆ ತಕರ ದಕರಾಗಿದೆ, ಗೊತ್ತಾಗುತ್ತೆ ನಿಮಗೆ ಆದೇಶ ಸಂಧಿ, ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳು, ಅಂದರೆ ತಕ್ಷಣವೇ ಬಿದ್ದಳು ಅಂಗನೆ ಧರೆಗೆ, ನಡು ನಡೆಯುತ್ತೆ, ಹೊಸಗನ್ನಡ ಇದ್ದಂತೆಯೇ ಇದೆಯಲ್ವೇ. ಮರೆದಳು ಅಂಗ ಉಪಾಂಗಮಂ, ಹೌದಲ್ಲ, ತನ್ನ ದೇಹದ ಅಂಗಾಂಗಗಳನ್ನು ಮರೆತು ದಿಢೀರನೆ ಕೆಳಗಡೆ ಬಿದ್ದುಬಿಟ್ಲು. ಬಳಿಕ ಸೌಮಿತ್ರಿ, ಬಳಿಕ ಲಕ್ಷ್ಮಣನು ಮರುಗಿ ಅವನೇ ಕನಿಕರದಿಂದ ತಣ್ಣೀರ್ದಳೆದು, ಕಣ್ಣೀರು ಹಾಕ್ತಾ ಇರೋದು ಬೇರೆ ವಿಚಾರ, ತಣ್ಣೀರನ್ನು ಅವಳಿಗೆ ಚಿಮುಕಿಸಿ, ಪತ್ರದೊಳು ಕೊಡೆ, ಪತ್ರ ಅಂದರೆ ಎಲೆ, ದೊಡ್ಡ ಎಲೆಯೊಂದನ್ನು ತಂದು ಅವಳಿಗೆ ಕೊಡೆಯಂತೆ ಹಿಡಿದು ನೆರಳು ಮಾಡಿ ಸೆರಗಿಂದ ಬೀಸಿ, ರಾಮನ ಸೇವೆ ಸಂದುದೇ ತನಗೆ ಎಂದು ರೋಧಿಸಿದನು. ಅಂದರೆ ಆ ಸನ್ನಿವೇಶವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಆಗ ಅವನು ಯಾವಾಗ ಅವನ ಮುಖದ ಮೇಲೆ ನೀರನ್ನು ಚಿಮುಕಿಸಿ ಅವಳನ್ನು ಮೇಲೆ ಇಳಿಸಿದನೋ, ಆಗ ಮೇಲೆ ಏಳುತ್ತಾಳೆ ಸೀತೆ. ಅವಳ ಆಡುವ ಮಾತುಗಳು ಇನ್ನೂ ಮಾರ್ಮಿಕವಾಗಿವೆ. ಏಕೆ ನಿಂದಿಗೆ, ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾಳೆ ಸೀತೆ. ಎಚ್ಚರ ಆಯ್ತಲ್ಲ, ಎಚ್ಚರಗೊಂಡು ಹೇಳ್ತಾ ಇದ್ದಾಳೆ, ಏಕೆ ಲಕ್ಷ್ಮಣ ನಿಂತ್ಕೊಂಡಿದ್ದೀಯಾ? ಅಣ್ಣನ ಮಾತನ್ನು ಕೇಳಿ ಇಲ್ಲಿ ಕರ್ಕೊಂಬಂದು ಬಿಟ್ಟಿದೆಯಲ್ಲ, ತಡವಾಗಿ ಬಿಡ್ತದೆ, ಹೋಗಪ್ಪ. ಹೇಳ್ತಾಳೆ ನೋಡಿ, ಅವಳು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ, ಕೋಪಿಸನೆ ಕಾಕುತ್ಸ್ಥನ್. ಕಾಕುತ್ಸ್ಥ ಅಂದರೆ ಒಡೆಯ, ರಾಜ, ನಿನ್ನ ಅಣ್ಣ ರಾಮಚಂದ್ರ ಕೋಪಿಸಿಕೊಳ್ಳುವುದಿಲ್ಲವೇ?
ಇಲ್ಲಿ ತಳುವಿದಡೆ, ಇಲ್ಲಿ ನೀನು ತಡ ಮಾಡಿಬಿಟ್ರೆ, ಇಲ್ಲಿ ನನ್ನ ಬಳಿಯಲ್ಲಿ ನಿಂತ್ಕೊಂಡು ನೀನು ತಡ ಮಾಡಿಬಿಟ್ರೆ ಅಲ್ಲಿ ನಿನ್ನ ಅಣ್ಣ ಕೋಪಿಸಿಕೊಳ್ಳುವುದಿಲ್ಲವೇನೋ? ಏಕೆ ನಿಂದಿಹೆ ಪೋವು ಸೌಮಿತ್ರಿ, ಕೋಪಿಸನೆ ಕಾಕುಸ್ತನ್ ಇಲ್ಲಿ ತಳುವಿದಡೆ, ಇಲ್ಲಿ ನೀನು ತಡ ಮಾಡಿದರೆ ಅಲ್ಲಿ ನಿನ್ನ ಅಣ್ಣ ಕೋಪಿಸಿಕೊಳ್ಳುವುದಿಲ್ಲವೇ? ಹೋಗು ಹೋಗು. ನೆರವುಂಟು ತನಗೆ ಈ ಕಾಡೋಳು ಉಗ್ರ ಜಂತುಗಳಲ್ಲಿ. ಎಷ್ಟು ನೋವನ್ನು ಸೂಚಿಸ್ತಾ ಇದೆ ಮಾತನ್ನು ಗಮನಿಸಿ. ಅರ್ಥಗಳನ್ನು ಹೇಗೆ ತರ್ತಾರೆ ಈ ಕವಿಗಳೆಲ್ಲ. ನನಗೆ ಈ ಕಾಡಿನಲ್ಲಿ ಈ ಉಗ್ರ ಜಂತುಗಳಿವೆಯಲ್ಲ, ಭಯಂಕರವಾದ ಕಾಡು ಪ್ರಾಣಿಗಳಿದಾವಲ್ಲ, ಈ ಪ್ರಾಣಿಗಳ ಜೊತೆಯಲ್ಲಿ ನನಗೆ ನೆರವು, ನನಗೆ ಹೇಗೋ ಸಹಾಯ ಮಾಡುತ್ತವೆ ಅವು. ಅಲ್ಲಿ ರಘುನಾಥನು ಏಕಾಕಿಯಾಗಿರ್ಪನು, ಆ ರಘುಕುಲದ ಸಂಜಾತನಾಗಿರ್ತಕ್ಕಂಥ ರಾಮಚಂದ್ರ ಅಲ್ಲಿ ಒಬ್ಬಂಟಿಯಾಗಿದ್ದಾನೆ, ಹೋಗಪ್ಪ ಬೇಗ. ಅವಳು ಹೇಳ್ತಿರೋ ಮಾತು ಅವಳಿಗೆ ಎಷ್ಟು ನೋವು ಸಂಕಟ ತರ್ತಾ ಇದೆ. ಮತ್ತು ಎಂತಹ ಒಂದು ಆ ಮಾತಿನಲ್ಲಿ ಹೇಗೆ ಹೇಳ್ತಾ ಇದ್ದಾಳೆ ಗಮನಿಸಿ. ಅಲ್ಲಿ ನೆರವುಂಟು ತನಗೆ, ನನಗಿಲ್ಲಿ ಯಾರೋ ನೆರವಿದೆ. ಯಾರೋ ನೆರವಿದೆ? ದುಷ್ಟ ಜಂತುಗಳು ಅಷ್ಟೇ, ಕಾಡು ಪ್ರಾಣಿಗಳು, ದುಷ್ಟ ಮೃಗಗಳು. ನೆರವುಂಟು ತನಗೆ ಈ ಕಾಡೋಳು ಉಗ್ರ ಜಂತುಗಳಲ್ಲಿ, ಉಗ್ರ ಜಂತುಗಳು ಅಲ್ಲಿ ರಘುನಾಥನ್ ಏಕಾಕಿಯಾಗಿ, ಅಂಗ ಓದ್ಕೋಬೇಕಾದ್ರೆ ಲಾನಲ್ಲಿ ಆಗಿದೆ, ಅಲ್ಲಿ ರಘುನಾಥನ್ ಏಕಾಕಿಯಾಗಿರ್ಪನು. ಲೋಕದರಸ್ ಏಗೈದೊಡಂ ತನ್ನ ಕಿಂಕರರು ಬೇಕು ಬೇಡ ಎಂದು ಪೇಳರೆ. ಕೇಳ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ ಇಲ್ಲಿ. ಲೋಕದಲ್ಲಿ ಅರಸ, ಆಳ್ವಿಕೆ ಮಾಡ್ತಕ್ಕಂಥ ಅರಸ ಏನು ಬೇಕಾದರೂ ಮಾಡಬಹುದಾ? ಲೋಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಬೇಕಾದರೂ ಮಾಡ್ಬೋದಾ? ಅವನ ಕಿಂಕರರು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂತೆ ಇಲ್ಲವೇನೋ? ರಾಮ ಹಾಗೆ ಮಾಡಿದಂತಾನೆ. ಲೋಕದ ಅರಸು ಏಗೈದೊಡಂ, ಏನು ಮಾಡಿದಳೂ ಕೂಡ ತನ್ನ ಕಿಂಕರರು, ಆತನ ಸೇವಕರು, ಆತನ ಪ್ರಜೆಗಳು, ಆತನ ಆಳುಗಳು ಬೇಕು ಬೇಡ ಎಂದು ಪೇಳರೆ. ಅವನ ಕೈ ಕೆಳಗಿದ್ದಂಥವ್ರು, ಅವನ ಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರಲಿ, ಇದು ಸರಿ ಇದು ತಪ್ಪು ಅಂತ ಹೇಳುವುದಿಲ್ಲವೇ? ಭರತ ಶತ್ರುಘ್ನರ್ ಈ ಕೆಲಸಕ್ಕೆ ಒಪ್ಪಿದರೆ, ಲಕ್ಷ್ಮಣನಿಗೆ ಕೇಳ್ತಾ ಇದ್ದಾಳೆ, ರಾಮನ ಸಹೋದರರೇ ಆಗಿರುವಂತಹ, ತನ್ನ ಮೈದುನರೇ ಆಗಿರ್ತಕ್ಕಂತಹ ಭರತ ಶತ್ರುಘ್ನರು ಏನು ಮಾಡ್ತಾ ಇದ್ರು? ತನ್ನ ಪತ್ನಿಯನ್ನು ತೆಗೆದುಕೊಂಡು ಕಾಡಲ್ಲಿ ಬಿಟ್ಟು ಬಾ ಅಂತ ಹೇಳಿದ್ನಲ್ಲ ರಾಮಚಂದ್ರ. ಆಗ ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ, ಹನುಮಂತನು ಇರ್ದಪ್ಪನೇ ಅಂದರೆ ಅವನು ಸುಮ್ಮನೆ ಇದ್ದನೇನು? ಹೌದಲ್ಲ, ಹನುಮಂತನೂ ಸುಮ್ಮನೆ ಇದ್ದನೆ. ಲಕ್ಷ್ಮಣ ಪೇಳು ಎಂದು ಅಳಲ್ದಳು ಅಬಲೆ. ಆ ಅಬಲೆ ಅವಳೀಗ, ಹೌದಲ್ಲ, ಅವಳಿಗೆ ಸಬಲೆ ಅಲ್ಲ, ಕಾಡಿನಲ್ಲಿದ್ದಾಳೆ, ಅಸಹಾಯಕಳಾಗಿದ್ದಾಳೆ. ಹನುಮಂತನೂ ಸುಮ್ಮನೆ ಇದ್ದಾನೆ, ಭರತ ಶತ್ರುಘ್ನರೂ ಒಪ್ಕೊಂಡ್ಬಿಟ್ರೆ ಹೇಳು ಅಂತ ಲಕ್ಷ್ಮಣನನ್ನು ಕೇಳ್ತಾ ಇದ್ದಾಳೆ. ಈ ಪದ್ಯವನ್ನು ಕೂಡ ನಿಧಾನಕ್ಕೆ ಓದ್ಕೋಬೇಕು ಸ್ನೇಹಿತರೆ. ಒಂದೊಂದು ಮಾತಿನಲ್ಲೂ ಆ ಒಂದೊಂದು ಪದಗಳು ಕೂಡ ಇಷ್ಟಿಷ್ಟು ಅರ್ಥಗಳನ್ನು ಧ್ವನಿಸ್ತಾ ಇರ್ತವೆ. ಆ ಒಂದು ಭಾವ ನಿಮ್ಮ ಮನಸ್ಸಿನಲ್ಲಿ ಸ್ಫುರಿಸಬೇಕು. ಆವಾಗ ಒಂದು ಕಾವ್ಯವನ್ನು ಓದ್ತಾ ಇರುವ ಅನುಭವ ನಮಗಾಗ್ತದೆ. ಯಾವುದೋ ಒಂದೇ ಪದ್ಯ ತಗೊಳ್ಳಿ, ನಿಧಾನವಾಗಿ ಓದಿ ಆ ಪದ್ಯದ ಸ್ವಾರಸ್ಯವನ್ನು ಓದಬೇಕು, ತಗೋಬೇಕು, ಗ್ರಹಿಸ್ಬೇಕು ನಾವು. ಅಲ್ಲಿ ಹೇಳ್ತಾ ಇದ್ದಾಳಲ್ಲ, ಸೌಮಿತ್ರಿ ಕೋಪಿಸನೆ ಕಾಕುಸ್ತನಲ್ಲಿ ತಳುವಿದಡೆ ಇಲ್ಲಿ ನೀನು, ನೆರವುಂಟು ತನಗೆ ಈ ಕಾಡೊಳು ಉಗ್ರ ಜಂತುಗಳು, ಅಲ್ಲಿ ರಘುನಾಥನ ಏಕಾಕಿಯಾಗಿರ್ಪ. ಎಷ್ಟು ವ್ಯಂಗ್ಯ ಇದೆಯಲ್ಲ ಅವಳು ಕೇಳ್ತಾ ಇರೋ ಮಾತು, ಅವಳು ಹೇಳ್ತಾ ಇರುವಂಥ ಆ ಮಾತಿನಲ್ಲಿ ಎಷ್ಟು ನೋವಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಅವಳೇ ಹೇಳ್ತಾ ಇದ್ದಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಏನೇ ನಾನು ಕೆಲವು ಪದ್ಯಗಳನ್ನು ಆಯ್ದುಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ. ಆಯ್ತಪ್ಪ, ಕಡೆಗೆ ಆ ಕರುಣಾಳು ಅವನು ಬೇರೆಯವರಿಗೆಲ್ಲ ಕರುಣೆಯಿಂದ ತೋರಿಸ್ತಾನೆ, ತನ್ನ ಪತ್ನಿಗೆ ಕರುಣೆ ತೋರಿಸಿಲ್ಲ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಸಂಭವಿಸಿದ ಒಡಲಂ ಪೊರೆವುದು ಎನ್ನೊಳ ಅಪರಾಧಮುಂಟು. ಸಾಕು, ಇಲ್ಲಿರಲ್ಬೇಡ ನೀನು, ನಡೆ ಪೋಗು, ನಿಲ್ಲದಿರು, ನಿನಗೆ ಮಾರ್ಗದೊಳ ಆಗಲಿ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳ ಮಿಡಿದು ಆರ್ತೆಯಾಗಿರಲ್ ಸೌಮಿತ್ರಿ ನುಡಿದನ್ ಆ ವಿಪಿನದ ಅಭಿಮಾನಿಗಳಿಗೆ. ಎಷ್ಟು ಚೆನ್ನಾಗಿ ತರ್ತಾ ನೋಡಿ ನಮ್ಮ ಲಕ್ಷ್ಮೀಶ. ಆಯ್ತಪ್ಪ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ರಾಮನಲ್ಲಿ ಏನೂ ತಪ್ಪಿಲ್ಲ, ರಾಮನಲ್ಲಿ ಏನು ತಪ್ಪಿಲ್ಲಪ್ಪ, ನಂದೇ ತಪ್ಪು. ಹೆಣ್ಣಾಗಿ ಹುಟ್ಟಿ ಈ ದೇಹವನ್ನು ಪೋಷಿಸ್ಕೊಂಡಿದ್ದೀನಲ್ಲ, ಪೆಣ್ಣಾಗಿ ಸಂಭವಿಸಿದ ಒಡಲಂ ಪೊರೆವುದು ನನ್ನಲ್ಲಿ ಅಪರಾಧವಿದೆ. ಹೆಣ್ಣಾಗಿ ಹುಟ್ಟಿದ, ನಾವು ಮಾತಾಡ್ತಾ ಇರ್ತಾರಲ್ಲ ಇವತ್ತು ಕೂಡ, ಹೆಣ್ಣಾಗಿ ಹುಟ್ಟಿದ ನನ್ನ ಹಣೆ ಬರ, ನನ್ನ ತಪ್ಪು ಅಂತ. ಕಡುಪಾತಕಂ, ನಾನು ಏನು ತಪ್ಪು ಮಾಡಿಯೋ ಕಡುಪಾತಕವನ್ನು ಮಾಡಿ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದೇನೆ. ಹೆಣ್ಣಾಗಿ ಹುಟ್ಟಿರುವ ನನ್ನಲ್ಲಿಯೇ ಅಪರಾಧ ಉಂಟು. ಕರುಣಾಳು ರಾಘವನಲ್ಲಿ ಯಾವ ತಪ್ಪು ಇಲ್ಲ, ನೀನು ಸಾಕು, ಇಲ್ಲಿರುವುದು ಬೇಡ, ಹೋಗು ಹೋಗು. ಲಕ್ಷ್ಮಣನಿಗೆ ಅವಸರಪಡಿಸ್ತಾ ಇದ್ದಾಳೆ.
ಆ ಪದ್ಯವನ್ನು ಮತ್ತೊಮ್ಮೆ ಗಮನಿಸಿ ಹೇಳಿ. ಸಾಕು ಇಲ್ಲಿರಲ್ ಬೇಡ ನೀನು, ಬೇಡ ಬೇಡ ಆಗಿದೆ ಅಲ್ಲಿ. ನೀನು ಇಲ್ಲಿರುವುದು ಬೇಡ, ನಡೆ ಹೋಗು, ನಿಲ್ಲದಿರು, ಇಲ್ಲಿ ಸುಮ್ಮನೆ ನಿಂತ್ಕೋಬೇಡ, ಹೋಗಪ್ಪ. ನಿನಗೆ ಅವಳು ಹೇಳ್ತಾರೆ ನೋಡಿ, ನೀನು ಹೋಗು ಬೇಗ, ಈ ದಾರಿಯಲ್ಲಿ ಹೋಗುವಾಗ ನಿನಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಯಾವುದೇ ಕಷ್ಟ ಬರದೇ ಇರಲಿ. ನೋಡಿ ಹೇಳ್ತಾಳಲ್ಲಿ, ನಿನಗೆ ಮಾರ್ಗದೊಳ ಆಗಲಿ ಅಡಿಗಡಿಗೆ ಸುಖಂ. ನೀನು ಹೋಗ್ತಾ ಇದ್ರೆ ನಿನಗೆ ಯಾವುದೇ ತೊಂದರೆ ಎದುರಾಗದೇ ಇರಲಿ. ಇವಳಿಗಾಗುತ್ತಿರುವ ತೊಂದರೆಗಳ ಬಗ್ಗೆ ಅವಳು ಮಾತಾಡ್ತಾ ಇಲ್ಲ. ನಿನಗೆ ಮಾರ್ಗದಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬನೇ ಹೋಗ್ತೀಯಾ, ಆಗ ಮಾರ್ಗದೊಳು ಆಗಲಿ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ನಿನಗೆ ಸುಖವೇ ಒದಗಲಿ, ಸಂತೋಷವೇ ಉಂಟಾಗಲಿ ಎಂದು ಸೀತೆ ಕಂಬನಿಗಳ ಮಿಡಿದು ತನ್ನ ಕಣ್ಣಲ್ಲಿ ಬರುತ್ತಿರುವ ನೀರುಗಳನ್ನು ಮಿಡಿಯುತ್ತಾ ಕಣ್ಣೀರು ಸುರಿಸುತ್ತಾ ಅವಳು ಈ ಥರ ಆರ್ತೆಯಾಗಿರಲ್, ದುಃಖಿತೆ. ಆರ್ತೆ ಅಂದರೆ ದುಃಖಿತೆ, ಅಸಹಾಯಕತೆಯಿಂದ ದುಃಖಿಸುತ್ತಿರುವ ಆಕೆ ಹಾಗಿರುವಾಗ ಸೌಮಿತ್ರಿ ಲಕ್ಷ್ಮಣ ನುಡಿದನ್ ಆ ವಿಪಿನದ ಅಭಿಮಾನಿಗಳಿಗೆ, ಅಲ್ಲಿರ್ತಕ್ಕಂತಹ ವಿಪಿನ ಅಂದರೆ ಕಾಡು, ಅರಣ್ಯ, ಆ ವಿಪಿನದಲ್ಲಿರುವಂಥ ಅಭಿಮಾನಿಗಳಿಗೆ, ಅಲ್ಲಿರುವ ಪ್ರಾಣಿಗಳು, ಮರಗಳು, ಪಕ್ಷಿಗಳು, ಆ ಪ್ರಾಣಿ ಪಕ್ಷಿಗಳೆನ್ನುವ ಆ ಜೀವವರ್ಗಕ್ಕೆ ಆತ ಕೇಳಿಕೊಳ್ತಾ ಇದ್ದಾನಂತೆ. ಲಕ್ಷ್ಮಣ ಕೇಳ್ಕೊಳ್ತಾ ಇರೋ ಮಾತನ್ನು ಗಮನಿಸಿ ಅಲ್ಲಿ. ಎಲೆ ವನಸ್ಥಳಗಳಿರ ಹೇಳ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ವನದಲ್ಲಿರುವ ಅತ್ಯಂತ ಮುಖ್ಯವಾದ ಕೆಲವು ಪ್ರದೇಶಗಳು, ಅಲ್ಲಿರ್ತಕ್ಕಂಥ ಕೆಲವು ಸ್ಥಳಗಳನ್ನು ನೋಡ್ತಾ ಇದ್ದಾನೆ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಎಲೆ ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಂಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಕಾಪಾಡುವುದು. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಳ್ಳುವುದು ತನ್ನ ಮಾತೆಯಂ ಜಾನಕಿಯನ್. ಎಲೆ ತಾಯೆ ಭೂದೇವಿ ನಿನ್ನ ಮಗಳಿಹಳ್ಳು ಎಂದು ಸೌಮಿತ್ರಿ ಕೈ ಮುಗಿದನು. ಸ್ನೇಹಿತರೆ, ಲಕ್ಷ್ಮಣ ತನ್ನ ಅತ್ತಿಗೆಯಾದ ಸೀತೆಯನ್ನು ಬಿಟ್ಟು ಹೋಗುತ್ತಿರುವ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಮುಖ್ಯ, ಅಲ್ಲಿ ನಿಂತಿರುವ ಕೆಲವು ಪ್ರಾಣಿಗಳನ್ನು, ಅಲ್ಲಿರುವಂಥ ಮರಗಳನ್ನು, ಅಲ್ಲಿರುವ ಪ್ರದೇಶಗಳನ್ನು ಕೇಳ್ತಾರೆ. ಎಲೆ ವನಸ್ಥಳಗಳಿರ, ಈ ವನದಲ್ಲಿರ್ತಕ್ಕಂಥ ಕೆಲವು ಸ್ಥಳಗಳು. ವೃಕ್ಷ ಅರ್ಥ ಆಗುತ್ತೆ ನಿಮಗೆ, ಕೆಲವು ಮರಗಳು, ಮೃಗಗಳು, ಅಲ್ಲಿರ್ತಕ್ಕಂಥ ಮೃಗ ಅಂದರೆ ಪ್ರಾಣಿ ಆಗ್ಬೋದು, ಅದು ಜಿಂಕೆ ಅನ್ನೋ ಅರ್ಥನೂ ಆಗ್ಬೋದು, ಪ್ರಾಣಿಗಳಿರ ಅನ್ನೋ ಅರ್ಥದಲ್ಲಿ ಎಲೆ ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿ ಅರ್ಥ ಆಗುತ್ತೆ ಬಳ್ಳಿಗಳಿರ, ತೃಣ ಅಂದರೆ ಹುಲ್ಲು, ಗುಲ್ಮ ಅಂದರೆ ಪೊದೆ, ತೃಣ ಗುಲ್ಮಗಳಿರ, ಪಂಚಭೂತಗಳಿರ, ಆಕಾಶ, ಭೂಮಿ, ವಾಯು ಮಾತಾಡ್ತೀವಲ್ಲ, ನೀರು, ಬೆಂಕಿ, ಇವು ಪಂಚಭೂತಗಳು ಅಂತ ಕರಿತೀವಲ್ಲ, ಈ ಪಂಚಭೂತಗಳಿರ, ದಿಗ್ದೇವತೆಗಳು ಅಂದರೆ ದೆಸೆಗಳು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಏನು ಕರಿತೀವಿ, ನೈಋತ್ಯ ವಾಯುವ್ಯ ಆಗ್ನೇಯ ಈಶಾನ್ಯ ಎಲ್ಲ ದೆಸೆಗಳು, ದೆಸೆಯಲ್ಲಿರುವ ದಿಗ್ದೆಸೆಗಳಿರ, ದಿಗ್ದೇವತೆಗಳಿರ, ನೀವೆಲ್ಲರೂ ಕೂಡ ಮೃಗಗಳಿರ, ಪಕ್ಷಿಗಳಿರ, ಪ್ರಾಣಿಗಳಿರ, ಕ್ರಿಮಿಕೀಟಗಳಿರ, ಲತೆಗಳಿರ, ಗುಲ್ಮಗಳಿರ, ದೆಸೆಗಳಿರ, ಪಂಚಭೂತ, ನೀವೆಲ್ಲರೂ ಕಾಪಾಡಬೇಕು, ರಕ್ಷಿಸಿ, ದಯವಿಟ್ಟು ನನ್ನ ಅತ್ತಿಗೆ ಈ ತಾಯಿ ಸಮಾನಳಾದ ಸೀತೆಯನ್ನು ಕಾವುದು, ರಕ್ಷಿಸುವುದು, ಕಾಪಾಡುವುದು. ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿ ಭಾಳಷ್ಟು ಜನ ಜಾಹ್ನವಿ ಅಂತಾರಲ್ಲ, ಜಾಹ್ನವಿ ಅಂದರೆ ಗಂಗೆ, ಜಹ್ನುವಿನಿಂದ ಜನಿಸಿದಂತಹವಳು, ಹಾಗಾಗಿ ಜಾಹ್ನವಿ ಅಂದರೆ ಗಂಗೆ. ನಾವು ಯಾರನ್ನು ದೇವನದಿ, ಸುರನದಿ ಅಂತ ಕರಿತೀವೋ ಅವಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ, ಗಂಗಾ ನದಿಯನ್ನು. ಎಲೆ ಧರ್ಮ ದೇವತೆ ಜಗಜ್ಜನನಿ, ಜಗತ್ತಿಗೆ ತಾಯಿಯಾದ ಜಾಹ್ನವಿಯೇ ಸಲಹಿಕೊಳ್ಳುವುದು, ರಕ್ಷಿಸಿ ಕಾಪಾಡಿಕೊಳ್ಳುವುದು ತನ್ನ ಮಾತೆಯನ್ನು, ನನ್ನ ತಾಯಿ ಸಮಾನಳಾಗಿರುವವಳನ್ನು ನೀನು ಕಾಪಾಡಿಕೊಳ್ಬೇಕು, ಗಂಗಾ ನದಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಜಾನಕಿಯನ್ನು ಎಲೆ ತಾಯಿ ಭೂದೇವಿಗೆ ಕೇಳ್ತಾ ಇದ್ದಾನೆ, ನಿನ್ನ ಮಗಳಿಲ್ಲಿದ್ದಾಳೆ. ಭೂದೇವಿಗೆ ಕಥೆಯನ್ನು ನೆನಪಿಸ್ಕೊಳ್ಳಿ ಸ್ನೇಹಿತರೆ, ಸೀತೆಯ ತಾಯಿ ಯಾರು ಅನ್ನೋದನ್ನು. ಭೂದೇವಿ ನಿನ್ನ ಮಗಳಿದ್ದಾಳೆ ಇಲ್ಲಿ ಎಂದು ಕೈ ಮುಗಿಯುತ್ತಾ ಸೌಮಿತ್ರಿ ಆ ಲಕ್ಷ್ಮಣನು ಅಲ್ಲಿರ್ತಕ್ಕಂಥ ವನಸ್ಥಳಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು, ವೃಕ್ಷಗಳನ್ನು ಬೇಡಿಕೊಳ್ತಾ ಇದ್ದಾನಂತೆ. ಆದರೆ ಅವಳು ಹೋಗು, ನೀನು ಹೊರಟೋಗು ಅಂತ ಹೇಳ್ತಾ ಇದ್ದಾಳಲ್ಲ, ಆಗ ಹೊರಡುತ್ತಾನೆ ಆತ. ತಾಯಿಯನ್ ಎಳೆಗರು ಬಿಚ್ಚುವಂತೊಯ್ಯನ್ ಅತ್ಯಾಯಾಸದಿಂದ ಅಗಲ್ದು. ಮೊದಲನೇ ಸಾಲು ಎರಡನೇ ಸಾಲು ಕೂಡಿಸ್ಬಿಡಬೇಕು. ಒಯ್ಯನೆ ಅತ್ಯಾಯಾಸ ನಾನಲ್ಲಿ ಆಗಿದೆಯಲ್ಲ, ಅತ್ಯಾಯಾಸದಿಂದ ಅಗಲ್ದು ಅಮರ ನದಿ, ಅದು ಅಮರ ನದಿಯಂ ದಾಂಟಿ ರಾಯ ಕೇಳು ದುಃಖಾರ್ತನಾಗಿ ಸೌಮಿತ್ರಿ ಸಾಗಿದನ್ ಅತ್ತಲ್. ಇವಳು ಇತ್ತಲು ಅಂದರೆ ಇವಳು ಈ ಕಡೆಯಲ್ಲಿ ಬಾಯಾರಿ ಕಂಗೆಟ್ಟು ಲಕ್ಷ್ಮಣನ ತಲೆ ಮೊಸಳಲ್ ಎಂದು ಒರಲ್ದು
ಭಯ ಶೋಕದಿಂದ ಸವಳಿದು ಕಾಯಮಂ ಮರೆದು ಅವನಿಗೆ ಒರಗಿದಳ್ ಮೂಲಮಂ ಕೊಯ್ದ ಎಳವಳ್ಳಿಯ ಬಳ್ಳಿಯಂತೆ. ಉಪಮಾ ಲೋಲ ಲಕ್ಷ್ಮೀಶ ಹೇಗೆ ಬರೀತಾ ಇದ್ದಾನೆ ಗಮನಿಸಿ. ಅಲ್ಲಿ ಅವಳು ಹೋಗು, ನೀನು ಹೊರಟೋಗು ಅಂತ ಹೇಳಿದಾಗ ಲಕ್ಷ್ಮಣ ಹೊರಟ. ಆಯಿತು ಬರ್ತೀನಿ ಅಂತ ಹೇಳಿ ಆತ ಹೊರಟನಲ್ಲ. ಅವನು ಹೋಗ್ಬೇಕಾದ್ರೆ ಅವನೇನು ಸಂತೋಷದಿಂದ ಹೋಗ್ತಾ ಇದ್ದಾನ, ಅವನಿಗೇನು ಸಡಗರ ಇಲ್ಲ, ತುಂಬ ಸಂಕಟ ಅನುಭವಿಸ್ತಾ ಇದ್ದಾನೆ. ತಾಯಿಯನ್ನು ಬಿಟ್ಟು ಹೋಗುವಾಗ ಎಳೆಗರುವನ್ನು ತಾಯಿಯಿಂದ ಬೇರ್ಪಡಿಸಿದಾಗ ಹೇಗೆ ಅದು ಮತ್ತೆ ಮತ್ತೆ ತನ್ನ ತಾಯಿಯ ಕಡೆ ತಿರುಗುತ್ತಾ ನೋಡ್ತಾ ನಿಧಾನವಾಗಿ ಏನೋ ದುಃಖದಲ್ಲಿ ಹೋಗ್ತದೆಯಲ್ಲ. ತಾಯಿ ಮತ್ತು ಆ ತಾಯಿಯ ಎಳೆಗರುವನ್ನು ಬೇರ್ಪಡಿಸುವುದಿದೆಯಲ್ಲ, ತುಂಬ ಕಷ್ಟ. ಲಕ್ಷ್ಮೀಶ ಹೇಳ್ತಾನೆ, ತಾಯಿಯನ್ನು ಎಳೆಕರು ಬಿಚ್ಚುವಂತೆ ಅಂದರೆ ಎರಡನ್ನು ಬಿಚ್ಚಿ ಬೇರೆ ಬೇರೆ ಮಾಡ್ತಾ ಹೋದಾಗ ದೂರ ಮಾಡ್ತಾ ಅವು ಹೇಗೆ ಒಯ್ಯನೆ ನಿಧಾನವಾಗಿ ಲಕ್ಷ್ಮಣ ಹೋಗ್ತಾ ಇದ್ದಾನೆ. ಅತಿ ಆಯಾಸದಿಂದ, ಅತ್ಯಂತ ಸಂಕಟ, ಅತ್ಯಂತ ಆಯಾಸ. ಆದ್ದರಿಂದಾಗಿ ಬಳಲಿದವನಂತೆ ಅಗಲ್ದು ಆಮೇಲೆ ಹೋಗ್ತಾ ಇದ್ದಾನೆ ಅತ್ಯಾಯಾಸದಿಂದ ಅಗಲ್ದ ಅಮರ ನದಿ ಎಂದ. ಅಲ್ಲಿ ಹರಿತಾ ಇದ್ದ ನದಿ ಯಾವುದು? ದೇವನದಿ. ಅಮರ ನದಿ ಅಂದರೆ ಸುರ ನದಿ, ಗಂಗಾ ನದಿ. ಅದನ್ನು ಗಂಗಾ ನದಿಯನ್ನು ದಾಟಿ ಆ ಕಡೆ ಹೋಗ್ತಾ ಆತ ಮರೆಯಾಗಿ ಬಿಟ್ಟ. ಅಮರ ನದಿ ಅದು ಕೂಡಿಸ್ಬೇಕಲ್ಲಿ. ಆಯಾಸದಿಂದ ಅಗಲ್ದ ಅಮರ ನದಿ ಎಂದಾಂಟಿ. ಮುಂದಕ್ಕೆ ಏನು ಬರ್ತಾ ಇದೆ? ರಾಯ ಕೇಳು. ಇದು ಜೈಮಿನಿ ಜನಮೇಜಯ ರಾಜನಿಗೆ ಹೇಳ್ತಿರೋ ಕತೆ ತಾನೇ. ಆ ಅತ್ಯಂತ ಸ್ವಾರಸ್ಯಕರವಾದ ಕಥೆಗಳು ಬಂದಾಗ, ಅತ್ಯಂತ ದುಃಖಾರ್ಥವಾದ ಸಂಕಟದ ಸಂದರ್ಭಗಳು ಬಂದಾಗ ಮಧ್ಯೆ ಮಾತನಾಡುತ್ತಾನೆ ಜನಮೇಜಯನಿಗೆ ಹೇಳ್ತಾ ಇದ್ದಾನೆ ಜೈಮಿನಿ, ಕೇಳು ರಾಜ, ಹೀಗೆ ಸೀತೆಯನ್ನು ತಂದು ಕಾಡಿನಲ್ಲಿ ಬಿಟ್ಟು ಲಕ್ಷ್ಮಣ ಹೋಗ್ತಾ ಇದ್ದಾನೆ, ದೇವನದಿಯನ್ನು ದಾಟಿ ಹೋಗ್ತಾ ಇದ್ದಾನೆ. ರಾಜ ಜನಮೇಜಯ ಕೇಳು, ಮುಂದೇನಾಯಿತು ಕೇಳು. ಇದು ಜೈಮಿನಿ ಹೇಳ್ತಾ ಇರೋ ಮಾತಿದು. ಅದನ್ನು ಲಕ್ಷ್ಮೀಶ ಹಾಗೆ ತಗೊಂಡಿದ್ದಾನೆ. ರಾಯ ಕೇಳು, ಲಕ್ಷ್ಮಣ ಹೊರಟ ದುಃಖಾರ್ಥನಾಗಿ, ಅಂದರೆ ದುಃಖ ತುಂಬಿರತಕ್ಕಂಥವನು, ದುಃಖದಿಂದ ಅಸಹಾಯಕನಾಗಿ, ದುಃಖವನ್ನು ತುಂಬಿಕೊಂಡು ವ್ಯಥಿತನಾಗಿ ಸೌಮಿತ್ರಿ ಸಾಗಿದನ್ ಅತ್ತಲ್, ಅವನು ಗಂಗಾ ನದಿಯನ್ನು ದಾಟಿ ಹೋಗಿಬಿಟ್ಟ. ರಾಯ ಜನಮೇಜಯ ಕೇಳು. ಕತೆ ಹೇಳ್ತಾ ಇರೋರು ಮಾತಾಡ್ತಾರಲ್ಲ, ಇದನ್ನು ಹೇಳ್ತಾ ಇದ್ದಾನೆ, ಕೇಳು ಜನಮೇಜಯ. ನಮ್ಮ ಕುಮಾರವ್ಯಾಸನಲ್ಲಿ ಕೂಡ ಬರುತ್ತಾನೆ ಅದು, ಗಮನಿಸಿ ಸ್ನೇಹಿತರೆ. ಇಲ್ಲಿ ಜೈಮಿನಿ ಹೇಳ್ತಾ ಇರೋದು, ರಾಯ ಕೇಳು, ದುಃಖಾರ್ಥನಾಗಿ ಸೌಮಿತ್ರಿ ಸಾಗಿದನತ್ತಲ್, ಅತ್ಯಂತ ದುಃಖಿತನಾಗಿ ಲಕ್ಷ್ಮಣನು ಅತ್ತ ಸಾಗಿ ಹೋದರೆ ಇವಳಿತ್ತಲ್, ಅಲ್ಲೇ ಕೂಡಿಸಿದಾನೆ 3ನೇ ಸಾಲಿನ ಕೊನೆಯಲ್ಲಿ, ಸಾಗಿದನ ಅತ್ತಲ್, ಸ್ವಲ್ಪ ಬಿಡಿಸಿ ತೋರಿಸ್ತೀನಿ. ಸಾಗಿದನ ಅತ್ತಲ್, ಲೀನಲ್ಲಿ ಇದೆಯಲ್ಲ, ಇವಳು ಇತ್ತಲು, ಇವಳು ಈ ಕಡೆಯಲ್ಲಿ ಏನು ಮಾಡ್ತಾ ಇದ್ದಾಳೆ ಸೀತೆ, ಅಲ್ಲಿ ಹೋಗ್ತಾ ಲಕ್ಷ್ಮಣ ಮರೆಯಾಗಿ ಬಿಟ್ಟ. ಬಾಯಾರಿ, ಇವಳು ನೀರಡಿಕೆಯಾಗಿದೆ, ಬಾಯಾರಿ ಕಣ್ಗೆಡುವುದು ಅಂದರೆ ಮನಸ್ಸಿಗೆ ಏನು ತೋಚ್ತಾ ಇಲ್ಲ. ಈ ಕಣ್ಣು ಅಂದರೆ ಇಲ್ಲಿ ಕಣ್ಗೆಡುವುದು ಅಂದರೆ ಏನು? ತನ್ನ ಅಂತಃಚಕ್ಷು ಮನಸ್ಸು ಯಾವುದನ್ನು ನಾವು ಬುದ್ಧಿ ಅಂತೀವೋ ಏನೂ ಬುದ್ಧಿಗೆ ತೋಚ್ತಾ ಇಲ್ಲ, ಕೆಟ್ಟು ಹೋಗಿದೆ ಅಂದರೆ ದಿಕ್ಕು ತೋಚದಂತಾಯಿತು ಅಂತೀವಲ್ಲ. ಬಾಯಾರಿ, ಏನು ಮಾಡೋದು ತೋಚದೆ, ಏನು ಮಾಡಬೇಕು ಅವಳು? ಕಾಡಿನ ಮಧ್ಯದಲ್ಲಿದ್ದಾಳೆ. ಲಕ್ಷ್ಮಣನ ತಲೆ ಲಕ್ಷ್ಮಣನ ತಲೆ ಮರೆಯಾಯಿತು ಅಂದರೆ ಅವನು ಅಲ್ಲಿ ಹೋಗ್ತಾ ಕಣ್ಮರೆ, ಅಂದರೆ ಅವನ ಕಣ್ಣಿಗೆ ಕಾಣಿಸದಂತೆ ಮರೆಯಾದ. ಈ ಕಣ್ಣಿಗೆ ಕಾಣಿಸದಂತೆ ಮರೆಯಾಗಿ ಬಿಟ್ಟ, ಹೌದಲ್ಲ? ಅವನ ತಲೆ ಕಾಣಿಸಿದಂತಾದಾಗ ಎಂದೊರೆಲ್ದು ಅಂದರೆ ಅಯ್ಯೋ ಅಂತ ಒರಲ್ದು ಭಯ ಉಂಟಾಗಿದೆ ಮತ್ತು ದುಃಖವೂ ಉಂಟಾಗಿದೆ, ಹೆದರಿಕೆ ಮತ್ತು ಸಂಕಟ. ಭಯ ಶೋಕದಿಂದ ಅಸವಳಿದು ಅಂದರೆ ಶಕ್ತಿಹೀನಳಾಗಿ ಆಯಾಸಗೊಂಡು ಅಸವಳಿದು ತನ್ನಲ್ಲಿದ್ದಂಥ ಎಲ್ಲ ಶಕ್ತಿ ಕುಂದಿ ಕಾಯಮಂ ಮರೆದು, ಅರ್ಥ ಆಗುತ್ತೆ ನಿಮಗೆ? ಕಾಯ ಅಂದರೆ ದೇಹ, ಈ ದೇಹವನ್ನು ಮರೆತು ನಾನು ಎಲ್ಲಿದ್ದೇನೆ, ಹೇಗಿದ್ದೇನೆ, ಭಯದಿಂದ ಸಂಕಟದಿಂದ ಒರಗಿದಳ್ ಅವನಿಗೆ ಅಂತ ನೋಡಿ, ಅವನಿಗೆ ಒರಗಿದಳ್. ಅವನಿ ಅಂದರೆ ಭೂಮಿ, ನೆಲದ ಮೇಲೆ ಹಾಗೇ ಮಲಗಿಬಿಟ್ಟಳು. ಇಷ್ಟು ಹೇಳಿದ ಕವಿ ಲಕ್ಷ್ಮೀಶ ಆ ಪಾದ ಪೂರ್ಣ ಮಾಡುವುದು ನೋಡಿ ಹೇಗೆ ಮಾಡ್ತಾನೆ. ಮೂಲಮಂ ಕೊಯ್ದ ಎಳವಳ್ಳಿಯ ಬಳ್ಳಿಯಂತೆ. ಅವಳು ಹೇಗೆ ಅಲ್ಲಿ ಮಲಗಿದಳು ಅಂದರೆ, ಅಲ್ಲಿ ಬಾಳೆಯ ಗಿಡಕ್ಕೆ ಹೋಲಿಸಿದ್ದ ಎಳೆಯ ಬಳ್ಳಿಯೊಂದು ಅದರ ಬೇರನ್ನೇ ಕತ್ತರಿಸಿಬಿಟ್ರೆ ಒಣಗಿ ಸುರುಟಿಕೊಂಡು ಶಕ್ತಿಹೀನವಾಗಿ ಬಿದ್ದಿರುವ ಬಳ್ಳಿ. ಮೂಲಮಂ ಕೊಯ್ದ,
ಉಪಮೆ ಎಷ್ಟು ಅರ್ಥಪೂರ್ಣ ಗಮನಿಸಿ. ಆ ಒಂದು ಎಳೆಯ ಬಳ್ಳಿ ಅಲ್ಲಿ ಮಲಗಿದೆಯೇನೋ ಎನ್ನುವಂತೆ ಆ ತೆಳ್ಳಗೆ ಬೆಳ್ಳಗೆ ಇದ್ದಂತಹ ಆದರೆ ತುಂಬು ಗರ್ಭಿಣಿಯಾಗಿರುವ ಆಕೆ ಬಳಲಿ ಬಳಲಿ ಬೆಂಡಾಗಿ ಹೋಗಿದ್ದಾಳೆ. ಒಂದು ಎಳೆಯ ಬಳ್ಳಿ ತುಂಬ ಚೆನ್ನಾಗಿತ್ತು ಬಳ್ಳಿ, ಅದರ ಮೂಲವನ್ನು ಬೇರನ್ನೇ ಕೊಯ್ದು ಬಿಟ್ಟಾಗ ಮೂಲವಂ ಕೊಯ್ದ ಎಳಬಳ್ಳಿ ಪಬಮಗಳು ವಕಾರವಾಗುತ್ತವೆ ಅಂತ ಆದೇಶ ಸಂಧಿಯಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ. ನೀವು ಈ ಸಾಹಿತ್ಯ ಚರಿತ್ರೆಯ ತರಗತಿಗಳಲ್ಲಿಯೂ ಕೂಡ ವ್ಯಾಕರಣದ ಕೆಲವು ಅಂಶಗಳನ್ನು ನೆನಪಿಸ್ಕೊಳ್ತಾ ಇರಬೇಕು. ಅದು ಸಂಧಿ ಆಗ್ಬೋದು, ಸಮಾಸ ಆಗ್ಬೋದು, ಇಂಥವುಗಳನ್ನು ನೆನಪಿಸ್ಕೊಳ್ತಾ ಇರೋದೇ ಕಲಿಕೆಯಲ್ಲಿ ನಮಗೆ ಹೆಚ್ಚು ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಾ ಹೋಗ್ತದೆ. ನಮ್ಮ ಪರಿಣಾಮಕಾರಿಯಾದ ಅಧ್ಯಯನ ಅಂದರೆ ಅದೇನೇ. ಅದು ಛಂದಸ್ಸಾಗ್ಬೋದು, ಇದು ವಾರ್ಧಕ ಷಟ್ಪದಿ. ಒಂದು ಪದ್ಯ ನಾನು ಸುಮ್ಮನೆ ಇಲ್ಲಿ ಪದ್ಯಗಳನ್ನ ಇಲ್ಲಿ ಟೈಪ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಇದಕ್ಕೆ ನೀವು ಪ್ರಸ್ತಾರ ಹಾಕಿ ನೋಡಬೇಕು. ವಾರ್ಧಕ ಷಟ್ಪದಿ ಎಲ್ಲಿದೆ, ಹೇಗಿದೆ, 3 ಮತ್ತು 6ನೇ ಸಾಲು ಸಮ ಇದಾವ, 1, 2, 4, 5ನೇ ಸಾಲಿನಲ್ಲಿ 5 ಮಾತ್ರೆಯ ಗಣಗಳು ಹೇಗೆ ಬಂದಿವೆ, ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಹೋಗಬೇಕು. ಎಳವಳ್ಳಿ ಎಂದರೆ ಏನಾಗಿದೆ, ಎಳೆಯ ಪ್ಲಸ್ ಬಳ್ಳಿ ತಾನೇ, ಅದು ಬಕಾರ ವಕಾರ ಆಗಿದೆ. ಎಳವಳ್ಳಿಯ ಬಳ್ಳಿಯಂತೆ, ಎಳೆಯ ಬಳ್ಳಿಯಾದ ಬಳ್ಳಿ ಅದು. ಅಲ್ಲಿ ಆ ಕೊಯ್ದು ಹಾಕಿದ ಎಳೆಯ ಬಳ್ಳಿಯ ಒಂದು ಆ ಸೊರಗಿ ಹೋಗಿರ್ತಕ್ಕಂಥ ಬಳ್ಳಿಯಂತೆ ಅವಳು ಮಲಗಿದಳು, ಅಲ್ಲಿ ಮಲಗಿದಾಳೆ. ಆ ಒಂದು ಸನ್ನಿವೇಶವನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಲಕ್ಷ್ಮೀಶ. ಅರಸ ಕೇಳು, ಏನಿದು ಮತ್ತೆ ಅರಸ ಬಂತಲ್ಲ, ಮಾತನಾಡ್ತಾ ಇರುವಾಗ ಕತೆ ಹೇಳುವಾಗ ಹೇಳ್ತಾರೆ, ಕೇಳ್ತಾ ಇದ್ದೀನಪ್ಪ ಸ್ನೇಹಿತ, ಕೇಳ್ತಾನೆ, ನಾನೇ ಸ್ನೇಹಿತರೆ ಅಂತೀನಲ್ಲ ಆ ಥರ. ಅವನು ಹೇಳ್ತಾನೆ, ಅರಸ ಕೇಳು, ಜನಮೇಜಯ ಕೇಳು ಏನಾಯಿತು ಅಂತ. ಏಕೆಂದರೆ ಕಥೆಯನ್ನು ಹೇಳ್ತಾ ಹೇಳ್ತಾ ಭಾವುಕನಾಗಿ ಬಿಟ್ಟಿದ್ದಾನೆ ಜೈಮಿನಿ ಕೂಡ. ಆ ಅರಸ ಕೂಡ ಕೇಳ್ತಾ ಕೇಳ್ತಾ ಭಾಳ ಸಂವೇದನಾಶೀಲನಾಗಿದ್ದ ಆ ಜನಮೇಜಯ ಹಾಗೇ ಅದರಲ್ಲಿ ತಲ್ಲೀನನಾಗಿ ಬಿಟ್ಟಿದ್ದಾನೆ. ಅರಸ ಕೇಳು ಏನಾಯಿತು ಮುಂದೆ ಕೇಳು. ಅವನು ಹೇಳ್ತಾ ಇದ್ದಾನೆ, ಅರಸ ಕೇಳ್. ಅವನು ಹೇಳ್ತಾನೆ, ಅರಸ ಕೇಳ್, ಅಲ್ಲಿಯ ಅಂದರೆ ಕಾಡಿನಲ್ಲಿ ಅವಳು ಮಲಗಿಬಿಟ್ಟಿದ್ದಾಳೆ, ಮೂರ್ಛೆ ಹೋಗಿ ಮಲಗಿದ್ದಾಳೆ ಎಂಬಂತೆ. ಅರಸ ಕೇಳ್, ಅಲ್ಲಿಯ ಪಕ್ಷಿ ಮೃಗ ಜಂತುಗಳ್ ಧರಣಿ ಸುತೆಯಂ ಬಳಸಿ ನಿಂದು ಮೈಯುಡುಗಿ ಜೋಲ್ದು ಇರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಲು ಮೇವುಗಳನ್ನೇ ತೊರೆದು ಕೊರಗುತ್ತಿರ್ದವು ಕೂಡೆ. ವೃಕ್ಷ ಲತೆಗಳ್ ಬಾಡಿ ಸೊರಗುತ್ತಿರ್ದವು, ಶೋಕ ಭಾರದಿಂ ಕಲ್ಗಳೂ ಕರಗುತ್ತಿರ್ದವು. ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವವರುಂಟೆ. ಜೈಮಿನಿ ಆತನಿಗೆ ಹೇಳ್ತಾ ಇದ್ದಾನೆ, ಜನಮೇಜಯನಿಗೆ, ಅವಳು ಹೀಗೆ ಮಲಗಿಬಿಟ್ಟಿದ್ದಾಳೆ, ತನ್ನ ಮೈ ಮರೆತು ಅಲ್ಲಿ ಸೊರಗಿದ ಬಳ್ಳಿಯಂತೆ ಬಳಲಿ ಬೆಂಡಾಗಿ ಮಲಗಿಬಿಟ್ಟಿದ್ದಾಳೆ. ರಾಜ ಕೇಳು, ಅಲ್ಲಿರ್ತಕ್ಕಂಥ ಎಷ್ಟೋ ಪಕ್ಷಿಗಳು ಪ್ರಾಣಿಗಳು, ಪದ್ಯವನ್ನು ನೋಡ್ಕೊಳ್ಳಿ, ಅಲ್ಲಿ ಪಕ್ಷಿಗಳು ಮೃಗ ಜಂತುಗಳು ಅಂದರೆ ಪ್ರಾಣಿಗಳು ಅಂತಲೇ ತಗೊಳ್ಳಿ. ನಿಜವಾದ ಅರ್ಥ ನಿಮಗೆ ಗೊತ್ತಿದೆ, ನನಗೆ ಗೊತ್ತು. ಮೃಗ ಅಂದರೆ ಜಿಂಕೆ ಅನ್ನೋ ಅರ್ಥ ಇದೆ, ಇಲ್ಲಿ ಪ್ರಾಣಿಗಳು ಅನ್ನೋ ಅರ್ಥದಲ್ಲಿ ಬಳಸ್ತೀವಲ್ಲ ಹಾಗೆ ತಗೋಬೇಕಾಗತ್ತೆ. ಪಕ್ಷಿಗಳು ಪ್ರಾಣಿಗಳು ಹಾಗೆ ಉಳಿದ ಎಲ್ಲ ಕ್ರಿಮಿಕೀಟಗಳು ಕೂಡ ಧರಣಿ ಸುತೆಯಂ, ಸೀತೆ ಅಲ್ಲಿ ಮಲಗಿದಾಳಲ್ಲ ಆ ಸೀತೆಯ ಸುತ್ತ ಬಂದು ನಿಂತಿವೆಯಂತೆ. ಬಳಸಿ ನಿಂದು ಅರ್ಥ ಆಗುತ್ತೆ ನಮಗೆ. ಆ ಧರಣಿ ಸುತೆ ಯಾರಿದಳು, ಭೂದೇವಿಯ ಮಗಳು ಧರಣಿ ಸುತೆಯಾದ ಸೀತಾದೇವಿಯನ್ನು ಸುತ್ತುವರಿದು ನಿಂತು ಆ ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಕೂಡ ಮೈಯುಡುಗಿ ತಮ್ಮ ಮೈ ಕುಗ್ಗಿಸಿಕೊಂಡು ನಿಂತವಂತೆ. ಅವು ಕೂಡ ಅವಕ್ಕೂ ವ್ಯಥೆಯಾಗಿದೆಯಂತೆ, ತುಂಬ ವ್ಯಥೆಯಿಂದ ಮೈಯುಡುಗಿ ತಮ್ಮ ಮೈಯನ್ನು ಸೊರಗಿಸಿಕೊಂಡು ಅಂದರೆ ಒಂಥರ ಮೈ ಕುಗ್ಗಿಸಿಕೊಂಡು ಜೋಲ್ದು ಅಂದರೆ ಜೋಲು ಮುಖದಿಂದ ಅವು ಕೂಡ ವ್ಯಥೆ ಪಡ್ತಾ ಇದ್ದಾವಂತೆ. ಅಯ್ಯೋ ಎನ್ನುವ ಥರ ಜೋಲ್ದು ಇರದೆ, ಅವಕ್ಕೂ ಸುಮ್ಮನೆ ನಿಂತ್ಕೊಳ್ಳಿಕ್ಕಾಗದೆ ನಿರಂತರ ಕಂಬನಿಗರೆಯುತ್ತ ಅಂದರೆ ಸುಮ್ಮನೆ ಅಳುತ್ತಾ ಇದ್ದಾವಂತೆ. ಪಕ್ಷಿ ಪ್ರಾಣಿಗಳು ಕೂಡ, ತುಂಬು ಗರ್ಭಿಣಿಯೊಬ್ಬಳು ಮೂರ್ಛೆ ಹೋಗಿ ಕಾಡಿನಲ್ಲಿ ಬಿದ್ದಿರುವಾಗ ಪಕ್ಷಿ ಪ್ರಾಣಿಗಳು ಕೂಡ ಸುತ್ತ ನಿಂತು ಕಂಬನಿಗರೀತಾ ಇವೆಯಂತೆ. ನಿಜ ವೈರಮಂ ಮರೆದು, ಪ್ರಾಣಿಗಳು ಈಗ ನಿಮಗೆ ಗೊತ್ತಿದೆ, ಹುಲಿ ಸಿಂಹಗಳು ಆನೆಗಳು ಜಿಂಕೆಗಳು ಎಲ್ಲ ಒಟ್ಟೊಟ್ಟಿಗೆ ನಿಂತಿವೆ ಅಲ್ಲಿ ಬಂದು. ಅವು ತಮ್ಮಲ್ಲಿರ್ತಕ್ಕಂಥ ವೈರತ್ವವನ್ನೇ ಮರೆತು ಬಿಟ್ಟಿವೆಯಂತೆ. ಇವಳನ್ನು ನೋಡ್ತಾ ನೋಡ್ತಾ ತಮ್ಮ ವೈರತ್ವವನ್ನೇ, ಹುಲಿ ಜಿಂಕೆ ಇದೆ ಅಲ್ಲಿ, ಬೇರೆ ಯಾವುದೋ ಇನ್ನೊಂದು ಸಾಧು ಪ್ರಾಣಿ ಇದೆ, ಒಂದು ಕಾಡು ಪ್ರಾಣಿ ಇದೆ, ಎಲ್ಲ ಕ್ರೂರ ಪ್ರಾಣಿಗಳು ಅಲ್ಲಿವೆ, ಎಲ್ಲವೂ ಕೂಡ ತಮ್ಮ 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 ವೈರತ್ವವನ್ನೇ ಮರೆತು ಇಲ್ಲಿ ಬಂದು ನಿಂತು ಅಳುತ್ತಾ ನಿಂತಿವೆಯಂತೆ. ಎಲ್ಲವೂ ಜೋಲು ಮೋರೆ ಹಾಕಿಕೊಂಡು ವ್ಯಥೆ ಪಡ್ತಾ ಇದ್ದಾವಂತೆ. ನಿಜ ವೈರಮಂ ಮರೆದು ಅವು ಕಂಬನಿಗರಿತೇವೆ. ಅಷ್ಟೇ ಅಲ್ಲ, ಹುಲ್ಲು ಮೇವುಗಳನ್ನೇ ತೊರೆದು, ಹುಲ್ಲು ತಿನ್ನಬೇಕು, ಕೆಲವು ಆಹಾರ ತಿನ್ನಬೇಕು, ಎಲ್ಲ ಆಹಾರವನ್ನು ಬಿಟ್ಟು ಅವು ಕೂಡ ಆಹಾರವನ್ನು ತ್ಯಜಿಸಿ ನಿಂತು ತೊರೆದು ಕೊರಗುತ್ತಿರ್ದುವು. ಅವು ಕೂಡ ಅಲ್ಲಿ ಕೊರಗ್ತಾ ನಿಂತಿವೆಯಂತೆ. ಕೂಡೆ ಇವುಗಳ ಜೊತೆಯಲ್ಲಿ ಸೀತೆಯ ಜೊತೆಯಲ್ಲಿ ಅವು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾವೆ.
ಕೂಡೆ ಜೊತೆಯಲ್ಲಿಯೇ ವೃಕ್ಷ ಲತೆಗಳು, ಮರಗಳು ಮತ್ತು ಬಳ್ಳಿಗಳು ಕೂಡ ಈ ಸೀತೆಯನ್ನು, ಈ ಪ್ರಾಣಿಗಳೆಲ್ಲವೂ ಇಲ್ಲಿ ದುಃಖದಿಂದ ನಿಂತಿರುವುದನ್ನು, ಆ ಸೀತೆ ಮೈ ಮರೆತು ಮೂರ್ಛೆಯಿಂದ ಮಲಗಿರುವುದನ್ನು, ಅವಳ ಸಂಕಟವನ್ನು ಕಂಡು ಆ ವೃಕ್ಷಗಳು ಬಳ್ಳಿಗಳು ಅವು ಕೂಡ ಬಾಡಿ ಸೊರಗುತ್ತಿರ್ದುವು. ಶೋಕ ಭಾರದಿಂ, ಅಷ್ಟೇ ಅಲ್ಲ, ದುಃಖ ಭಾರದಿಂದ ಇವಳನ್ನು ನೋಡ್ತಾ ನೋಡ್ತಾ ಅಲ್ಲಿದ್ದಂಥ ಬಂಡೆಗಳು, ಕಲ್ಲುಗಳು ಕೂಡ ಅತಿಯಾದ ದುಃಖದ ತೀವ್ರತೆಯಿಂದ ಕಲ್ಲುಗಳೂ ಬೇಕು ಅಂತ ಸಮುಚ್ಚಯ ತನಿದನಲ್ಲಿ ಕಲ್ಲುಗಳೂ ಕೂಡ ಕರಗುತ್ತಿದ್ದವು. ಸೀತೆಯ ಸಂಕಟವನ್ನು ನೋಡಿ ಆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕೂಡ ಕರಗುತ್ತಿದ್ದವು. ಅರಸ ಕೇಳು, ಜನಮೇಜನಿ ತಾನೇ ಹೇಳ್ತಿರೋದು. ಅಷ್ಟೇ ಹೇಳಿದವನು ಮತ್ತೆ ನೋಡಿ ಹೆಂಗೆ ತರ್ತಾನೆ ಲಕ್ಷ್ಮೀಶ. ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಈ ಜಗತ್ತಿನಲ್ಲಿ ಯಾರಾದರೂ ಒಳ್ಳೆಯವರಿಗೆ ಏನಾದರೂ ನಷ್ಟವಾದಾಗ, ಒಳ್ಳೆಯವರಿಗೆ ಕೆಡುಕಾದಾಗ ಸಹಿಸಿಕೊಳ್ಳೋದು ಯಾರಿಂದ ಸಾಧ್ಯ? ಇವಳು ಸೀತೆಗೆ ಇಂತಹ ಒಂದು ಹಾನಿ ಉಂಟಾಗಿದೆಯಲ್ಲ. ಜಗತ್ತಿನಲ್ಲಿ ಉತ್ತಮರ, ಯಾರು ಸಂಭಾವಿತರು ಇರ್ತಾರೋ, ಯಾರು ಒಳ್ಳೆಯವರು ಇರ್ತಾರೋ, ಸುಸಂಸ್ಕೃತ ಇರ್ತಾರೋ ಅಂತಹ ಒಳ್ಳೆಯ ವ್ಯಕ್ತಿಗಳಿಗೆ ನಷ್ಟವಾಗಿದ್ದಾರೆ, ಅವರಿಗೆ ಕಷ್ಟ ಉಂಟಾದರೆ ಯಾರಾದರೂ ಅದನ್ನು ಸಹಿಸಿಕೊಳ್ತಾರೆಯೇ? ಸಹಾಯಕ್ಕೆ ಬಂದೇ ಬರ್ತಾರಲ್ವೇ? ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವವರುಂಟೆ. ಅವರು ಪ್ರಾಣಿಯಾಗಿರಲಿ, ಪಕ್ಷಿಗಳಾಗಿರಲಿ, ಯಾವೂ ಕೂಡ ಬಂದು ಸಹಾಯ ಮಾಡ್ತವೆ ಅಂತೆ. ಇದನ್ನು ಪಾದಪೂರ್ಣಗೊಳಿಸುವುದಕ್ಕಷ್ಟೇ ಅಲ್ಲ, ಅಲ್ಲಿಗೆ ಅದು ಹೊಂದಿಕೊಳ್ಳಬೇಕಲ್ವ ಔಚಿತ್ಯಪೂರ್ಣವಾಗಿ. ಇದನ್ನು ಲಕ್ಷ್ಮೀಶ ತಂದಿದ್ದಾನೆ ಸ್ನೇಹಿತರೆ. ಹೀಗೆ ಪ್ರಾಣಿಗಳು ಕೂಡ ಬಂದು ಸೀತೆಯ ಸುತ್ತ ನಿಂತು ಅವು ಕೊರಗ್ತಾ ಇವೆ, ಕಣ್ಣೀರು ಸುರಿಸ್ತಾ ಇವೆ. ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಕೊಡ್ತಾನೆ. ಅವು ಒಂದೂ ಕೂಡ ಆ ದುಂಬಿಗಳು ಝೇಂಕರಿಸ್ಬೇಕಲ್ವ, ಝಿಂಗ್ ಅಂತ ಹಾರಾಡಬೇಕು. ಅವಕ್ಕೆ ಆ ಸಡಗರ ಇಲ್ಲ. ನವಿಲುಗಳು ನರ್ತನ ಮರ್ತೇ ಬಿಟ್ಟವು ನರ್ತನ ಮಾಡುವುದನ್ನು. ಅವು ತಮ್ಮ ಅಲ್ಲಿ ಹೇಳ್ತಾನೆ, ಗಮನಿಸಿ ಅಲ್ಲಿ ಲಕ್ಷ್ಮೀಶ, ಮೊರೆಯಲೊಲ್ಲವು ದುಂಬಿ, ಕುಣಿಯಲೊಲ್ಲವು ನವಿಲು, ಬೆರೆಯಲೊಲ್ಲವು ಕೋಕಿ, ಅಲ್ಲಲ್ಲಿಗೆ ನಿಲ್ಲಿಸಬೇಕು. ನಡೆಯಲೊಲ್ಲವು ಹಂಸೆ, ಕರೆಯಲೊಲ್ಲವು ಪಿಕಂ, ನುಡಿಯಲೊಲ್ಲವು ಶುಕಂ, ನಲಿಯಲೊಲ್ಲವು ಚಕೋರಿ, ನೆರೆಯಲೊಲ್ಲವು ಹರಿಣಿ, ಒರೆಯಲೊಲ್ಲವು ಕರಿಣಿ, ಪೊರೆಯಲೊಲ್ಲವು ಚಮರಿ, ಮೆರೆಯಲೊಲ್ಲವು ಸಿಂಗಂ. ಅರರರೆ ಜಾನಕಿಯ ಶೋಕಂ ತಮ್ಮದೂ ಎಂದ ಆಕೆಯ ಅಂಗಮಂ ನೋಡಿ 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 ಆಕೆಯ ದೇಹವನ್ನು ನೋಡ್ತಾ ನೋಡ್ತಾ ತುಂಬು ಗರ್ಭಿಣಿಯಾಗಿರುವ ಆಕೆ, ಸೊರಗಿ ಬೆಂಡಾಗಿ ಮಲಗಿರುವ ಆಕೆಯ ದೇಹವನ್ನು ನೋಡ್ತಾ ನೋಡ್ತಾ ಅಲ್ಲಿರ್ತಕ್ಕಂಥ ದುಂಬಿಗಳೂ ಕೂಡ ತಮ್ಮ ಝೇಂಕಾರವನ್ನು ಮಾಡಲಿಕ್ಕೆ ಇಷ್ಟಪಡ್ತಿಲ್ಲ, ಸುಮ್ಮನೆ ಇವೆ. ಝೇಂಕಾರ ಮಾಡ್ತಾ ಹಾರಾಡಬೇಕಲ್ಲ ತುಂಬಿಗಳು, ಮರೆಯುತ್ತಿಲ್ಲ, ಝೇಂಕಾರ ಮಾಡ್ತಾ ಇಲ್ಲ, ಅವು ಸುಮ್ಮನೆ ನಿಂತ್ಕೊಂಡಿವೆ ಅಂತೆ. ನವಿಲುಗಳು ಕುಣಿಬೇಕು, ಕುಣಿತಾ ಇಲ್ಲ. ಅರ್ಥ ಆಗುತ್ತೆ ನಿಮಗೆ? ಕೋಕಿಗಳು, ನನಗೆ ಕೋಕಿ ಅನ್ನೋ ಪದಕ್ಕೆ ಅರ್ಥ, ನಾನು ಕೋಕಿ ಅಂದರೆ ಕೋಕಿಲ ಅಲ್ಲ, ಕೋಕಿ ಅಂದರೆ ಹೆಣ್ಣು ಚಕ್ರವಾಕ ಪಕ್ಷಿ ಅಂತೆ. ನಾನು ಬೇಕು ಅಂತ ಈ ಕಡೆ ಬರ್ಕೊಂಡಿದ್ದೀನಿ, ನಾನು ನಿಘಂಟು ನೋಡಿಕೊಂಡೇ ಬರ್ಕೊಂಡೆ. ಕೋಕಿ ಅಂದರೆ ಚಕ್ರವಾಕ ಪಕ್ಷಿಗಳು ಯಾವೂ ಕೂಡ ಗಂಡು ಹೆಣ್ಣು ಜೊತೆಯಲ್ಲಿಯೇ ಇರುತ್ತವೆ. ಅವು ಕೂಡ ಆ ಹೆಣ್ಣು ಚಕ್ರವಾಕ ಪಕ್ಷಿಯು ಕೂಡ ತನ್ನ ಗಂಡ ಅಥವಾ ತನ್ನ ಜೊತೆಗಾರನಾಗಿರುವ ಇನ್ನೊಂದು ಚಕ್ರವಾಕ ಪಕ್ಷಿಯ ಜೊತೆ ಅವು ಕೂಡ ಬೆರೀಲಿಕ್ಕೆ ಇಷ್ಟಪಡ್ತವೆ. ಯಾವಾಗಲೂ ಜೊತೆಯಲ್ಲಿಯೇ ಇರುವುದು ಚಕ್ರವಾಕ ಪಕ್ಷಿಗಳು ಅಂತ ಒಂದು ಕಲ್ಪನೆ. ಆ ಚಕ್ರವಾಕ ಪಕ್ಷಿಗಳು ಕೂಡ ಪರಸ್ಪರ ಜೊತೆಯಲ್ಲಿರುವುದಕ್ಕೆ ಇಷ್ಟಪಡುತ್ತಿಲ್ವಂತೆ. ಈ ಸಂದರ್ಭದಲ್ಲಿ ಬೆರೆಯಲ್ವಲ್ಲವು ಕೋಕಿ, ನಿಮಗೆಲ್ಲ ಗೊತ್ತು, ನಡೆಯಲಿಕ್ಕೆ ತುಂಬ ಉಪಮೆಯಾಗಿ ಬರೋದು ಹಂಸ ನಡಿಗೆ, ಹಂಸೆ ಅಲ್ವೇ? ನಡೆಯಲ್ವಲ್ಲವು ಹಂಸೆಗಳು ಕೂಡ ಸುಂದರವಾದ ನಡಿಗೆ, ಅವು ಕೂಡ ನಡೆದಾಡುತ್ತಿಲ್ಲ, ಸುಮ್ಮನೆ ನಿಂತು ಬಿಟ್ಟಿವೆ. ಕರೆಯಲೊಲ್ಲವು ಪಿಕಂ, ಪಿಕ ಅಂದರೆ ಕೋಗಿಲೆ, ಹೌದಲ್ಲ? ಅವು ಕೂಡ ಕುಹು ಕುಹು ಅಂತ ತಮ್ಮ ಇಂಪಾದ ಸುಶ್ರಾವ್ಯ ಕಂಠದಲ್ಲಿ ಕುಹು ಇಡ್ತಾ ಇದ್ದವು, ಈಗ ಅವು ಕೂಡ ಕರೀತಾ ಇಲ್ಲ. ನುಡಿಯಲೊಲ್ಲವು ಶುಕಂ, ಶುಕ ಅಂದರೆ ಗಿಳಿ, ಅವು ಕೂಡ ಗಿಳಿಗಳು ನುಡಿತಾ ಇಲ್ಲ. ನಲಿಯಲೊಲ್ಲವು ಚಕೋರ ಪಕ್ಷಿಗಳು ಅಂತ ಕೇಳಿದೀವಲ್ಲ, ಚಕೋರ, ಅವು ಕೂಡ ಸಂತೋಷ ಪಡ್ತಾ ಇಲ್ಲ. ನೆರೆಯಲೊಲ್ಲವು ಹರಿಣಿ, ಹರಿಣಿ ಅಂದರೆ ಜಿಂಕೆ, ಆ ಹರಿಣಿಗಳು ಕೂಡ ಇಲ್ಲಿ ಸೇರ್ತಾ ಇಲ್ಲ. ಅಲ್ಲಿ ಒಂದೂ ಕೂಡ ಅಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಬಂದು ಸೇರಬೇಕು, ಅವು ಒಂದು ಸೇರ್ತಾ ಇಲ್ಲ, ಎಲ್ಲ ಇಲ್ಲಿ ನಿಂತುಬಿಟ್ಟಿವೆ ಬಂದು. ಒರೆಯಲೊಲ್ಲವು, ಗೀಳಿಡ್ತಾ ಇದ್ವಲ್ಲ, ಕರಿಣಿ ಅಂದರೆ ಹೆಣ್ಣು ಆನೆ, ಹೆಣ್ಣು ಎಲ್ಲೋ ಬಂದಿತ್ತಲ್ಲ, ಪಿಡಿ ಅಂತ ಕೇಳಿದರು. ಇತ್ತೀಚೆಗೆ ಯಾವುದೋ ಪದ ಅರ್ಥ, ನಾನು ಕನ್ನಡವೇ ನಿತ್ಯದಲ್ಲಿ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದು ನೆನಪಿದೆ ನನಗೆ. ಕೆಲವು ಪದಗಳಿಗೆ ಅರ್ಥ ವಿವರಿಸ್ತಾ ಇರುವಾಗ ಕರಿಣಿ ಅಂತ ಕರೀತಾರೆ, ಪಿಡಿ ಅಂತ ಪಿಡಿ ಅಂದರೆ ಯಾವುದೋ ಪರೀಕ್ಷೆಯಲ್ಲಿ ಕೇಳಿದ್ರು, ಪಿಡಿ ಅಂದರೆ ಏನು ಅಂತ. ಹೆಣ್ಣು ಆನೆಯನ್ನು ಪಿಡಿ ಅಂತಾರೆ, ಕರಿಣಿ ಅಂತ ಕರೀತಾರೆ. ಅವು ಕೂಡ ಗೀಳಿಡುತ್ತಾ, ಅವು ಕೂಡ ಶಬ್ದ ಮಾಡುತ್ತಿಲ್ಲ, ಕರಿಣಿಗಳು ಕೂಡ. ಪೊರೆಯಲೊಲ್ಲವು ಚಮರಿ ಮೃಗ ಅಂತ ಕೇಳಿರ್ತಿರಲ್ಲ, ಚಮರ ಒಂದು ಮೃಗ, ಅದು ಚಮರ. ಆ ಚಮರ ಮೃಗವೂ ಕೂಡ ಇಲ್ಲಿ ತನ್ನ ಈ ಚಮರಿ ಕೂದಲುಗಳಿಂದ, ಕೇಸರಗಳಿಂದ ಅದು ಕೂಡ ಬೀಸುತ್ತಿಲ್ಲ. ಮೆರೆಯಲೊಲ್ಲವು ಸಿಂಹ ಅಂದರೆ ಸಿಂಹ, ಅವು ಕೂಡ ಏನು ಮೆರೀತಾ ಇದ್ವು, ಆ ತಮ್ಮ
ಒಂದು ಆಡಂಬರ ಅಥವಾ ಏನು ತಮ್ಮ ಗಾಂಭೀರ್ಯದಿಂದ ಅವು ಮೆರೀತಾ ಇದ್ದು ಯಾವು ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟುಬಿಟ್ಟಿವೆ. ಎಲ್ಲವೂ ಖಿನ್ನತೆಯಿಂದ ವ್ಯಥೆಯಿಂದ ಬಂದು ಎಲ್ಲ ಸುತ್ತ ನಿಂತು ಬಿಟ್ಟಿವೆ. ಅರರರೆ, ಆಹಾಹಾ, ಇದು ಕವಿ ಹೇಳ್ತಾ ಇದ್ದಾನೆ, ಜಾನಕಿಯ ಶೋಕಂ ತಮ್ಮದು ಎಂದು. ಆ ಸೀತಾ ಮಾತೆಯ ದುಃಖ ನಮ್ಮ ದುಃಖ ಎಂದು ಅದನ್ನು ಅನುಭವಿಸ್ತಾ ಆಕೆಯ ದೇಹವನ್ನು ನೋಡುತ್ತಾ ಅವೆಲ್ಲವೂ ಕೂಡ ತಮ್ಮ ಕ್ರಿಯೆಗಳನ್ನೇ ಮರೆತು ಬಿಟ್ಟಿವೆ ಎನ್ನುತ್ತಾನೆ ಲಕ್ಷ್ಮೀಶ. ಕೆಲವು ಇವಳು ಯಾವಾಗ ಮೂರ್ಛೆ ಹೋಗಿ ಬಿದ್ದಿದಳೋ, ಅಲ್ಲಿ ಇದರಲ್ಲಿ ಮಲಗಿದಳೋ, ಅಲ್ಲಿ ಬಂದುಬಿಟ್ಟು ಚಮರಿ ಮೃಗಗಳು ಬೀಸಿದವು ಬಾಲದೊಳ್ ಚಮರಿಗಳ್ ಚವರವಂ. ತಮ್ಮ ಚಮರವನ್ನು ಅವು ಬಂದು ಬೀಸ್ತಾ ಇದ್ದವಂತೆ. ಪಾಸಿದವು ಕರಿಗಳು ಎಳೆದಳಿರ ಮೃದು ತಲ್ಪಮಂ. ಮೃದುವಾದ ತಲ್ಪದಂತೆ, ಆ ಮೃದುವಾದ ಹಾಸಿಗೆಯಂತೆ ಅಲ್ಲಿ ತಂದು ಕೆಲವು ಎಲೆಗಳನ್ನು ತಂದು ಕರಿಗಳು ಎಳೆಯ ತಳಿರ, ಗಮನಿಸಿಯಲ್ಲಿ ಪಾಸಿದವು ಅಂದರೆ ಹಾಸಿದವು, ಕರಿಗಳು ಎಳೆಯ ತಳಿರು ಅಂದರೆ ಎಳೆಯ ಗಿಡ ಮರಗಳ ಎಳೆಯ ಚಿಗುರನ್ನು ತಂದು ಮೃದುವಾದ ಹಾಸಿಗೆಯನ್ನು ಮಾಡಿಕೊಟ್ಟವಂತೆ ಕರಿಗಳು. ಸೂಸಿದವು ಸಾರಸಂಗಳ್ ತಮ್ಮ ಗರಿಗಳಂ ತೋದು ತೊಂದಂಬುಂಗಳಂ. ಎಷ್ಟು ಚೆನ್ನಾಗಿ ಬರೀತಾ ನೋಡಿ ಕವಿ ಲಕ್ಷ್ಮೀಶ. ಅವು ತಂದುಬಿಟ್ಟು ಸಾರಸಗಳು ಅಂದರೆ ಹಂಸಗಳು. ಆ ಹಂಸಗಳು ಹೋಗಿ ತಮ್ಮ ಗರಿಗಳಲ್ಲಿ ಹೋಗಿ ಆ ಯಾವುದೋ ನದಿಯಲ್ಲಿ, ಗಂಗಾ ನದಿ ಅಲ್ಲೇ ಇದೆಯಲ್ಲ, ಹೋಗಿ ಅದರ ಗರಿಗಳನ್ನು ತೋದು ತಮ್ಮ ರೆಕ್ಕೆಗಳಲ್ಲಿ ಹೋಗಿ ಅಲ್ಲಿ ಮುಳುಗಿ ಬಂದು ಅಂಬು ಅಂದರೆ ನೀರು ತಾನೆ, ಅಂಬುಗಳನ್ನು ತಂದು ಇವಳ ಮೇಲೆ ಸಿಂಪಡಿಸ್ತಾ ಇದ್ದವಂತೆ. ಸೂಸಿದವು, ಚೆಲ್ಲಿದವು. ಹಂಸಗಳೂ ಕೂಡ ತಾವು ಹೋಗಿ ನದಿಯಲ್ಲಿ ಮಿಂದು ಬಂದು ತಮ್ಮ ರೆಕ್ಕೆಯನ್ನು ನೆನೆಸಿಕೊಂಡು ಬಂದು ಇವಳ ಮುಂದೆ ಅದು ತಂದು ಸಿಂಪಡಿಸ್ತಾ ಇದ್ವಂತೆ. ಆ ಸಿರಿಮೊಗಕ್ಕೆ, ಅವಳ ಆ ಸಿರಿಮೊಗ ಅಂತಾನೆ ಕವಿ, ಅಂದರೆ ತುಂಬಿದ ಅವಳ ಆ ಐಶ್ವರ್ಯಭರಿತವಾದ ಸುಂದರವಾದ ಆ ಮುಖಕ್ಕೆ ಬಿಸಿಲಾಗದಂತಾಗಸದೊಳ್ಳು ಓಸರಿಸಿದ ಅಂಚೆಗಳು ಎರಂಕೆಯನ್ ಅಗಲ್ಚಿ ನೆಳಲಾಸೆಗೈದುವು. ನೋಡಿ ಎಷ್ಟು 3, 4, 5, 6ನೇ ಸ್ಥಾನ ಹೆಂಗೆ ತರ್ತಾನೆ. ಅವಳ ಆ ಸುಂದರವಾದ ಮುಖಕ್ಕೆ ಬಿಸಿಲಾಗದಂತೆ ಆಗಸದೊಳ್, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಬಿಸಿಲಾಗದಂತ ಆಗಸದೊಳ್ ಓಸರಿಸದನ್. ಗಮನಿಸಿಯಲ್ಲಿ ಆಕಾಶದಿಂದ ಅವಳಿಗೆ ಬಂದು ಸೂರ್ಯ ಇದಾಗಬಾರ್ದಲ್ವಾ, ಅದಕ್ಕೆ ಅವೇನು ಮಾಡಿದ್ವಂತೆ, ಓಸರಿಸದೆ ಅಂಚೆಗಳು ಬಿಸಿಲಿನ ತಡೀಲಿಕ್ಕೋಸ್ಕರವಾಗಿ. ಅಂಚೆ ಅಂದರೆ ಹಂಸಗಳು, ಅಂಚೆ ಹಂಸ ತದ್ಭವ ಅಂಚೆ. ಅಂಚೆಗಳು ಎರಂಕೆ ಅಂದರೆ ರೆಕ್ಕೆ, ಎರಂಕೆ ಎಲ್ಲೋ ಮಾತಾಡಿದ್ದೀವಿ. ಎರಂಕೆ ರಾ ಶಕಟ್ರೇಪ ಬರುತ್ತೆ, ಅದರಲ್ಲಿ ಲಕ್ಷ್ಮೀಶ ಏನು ಶಕಟ್ರೇಪ ಬಳಸಲ್ಲ. ಎರಂಕೆ ಅಂದರೆ ರೆಕ್ಕೆಗಳನ್ನು. ಹಂಸಗಳು ಆ ಬಿಸಿಲು ಬಂದು ಇವಳ ಮುಖದ ಮೇಲೆ ಬಿಸಿಲು ಬಂದು ಆಗಬಾರ್ದಲ್ಲ ಅಂದುಬಿಟ್ಟು ಅವು ತಮ್ಮ ರೆಕ್ಕೆಗಳಿಂದ ಅಂಚೆಗಳು ಎರಂಕೆಯನ್ನು ಅಗಲ್ಚಿ, ಅರ್ಥ ಆಗುತ್ತೆ, ನೆಳಲಾಸೆ ಗೈದುವು. ಇವಳು ನೆರಳು ಮಾಡಿ ನಿಂತ್ಕೊಂಡಿದ್ದವಂತೆ ತಮ್ಮ ರೆಕ್ಕೆಗಳನ್ನು ಬಿಚ್ಚಿ. ರಾಘವನ ರಾಣಿ ದುಃಖ ಸಂತಪ್ತೆ ಆಗಿರುತ್ತಿರುತ್ತಲ್ಲಿ. ಹೌದಲ್ಲ, ಆ ರಾಮಚಂದ್ರನ ಪತ್ನಿ ದುಃಖ ಸಂತಪ್ತೆ, ದುಃಖ ಎನ್ನುವ ತಾಪದಿಂದ ಆಕೆ ತಪ್ತವಾಗಿ ದಹಿಸಿ ಹೋಗಿದ್ದಾಳೆ. ತಪ್ತೆಯಾಗಿರುತ್ತಿರಲ್ಕೆ ಅವಳು ಯಾವಾಗ ಆ ದುಃಖದಲ್ಲಿ ದಹಿಸಿ ಹೋಗ್ತಾ ಇದ್ದಾಳೆ. ತಪ್ತೆ ಅಂದರೆ ಅದೇ ತಾನೆ, ದಹಿಸಿ ದುಃಖ ಎನ್ನುವ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದ್ದಾಳೆ. ಅತಿಯಾದ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಆ ಬಿಸಿಲೂ ಆಗಬಾರ್ದಲ್ಲ, ಅವಳಿಗೆ ರೆಕ್ಕೆ ಬಿಚ್ಚಿ ಆ ಹಂಸಗಳು ಕೂಡ ನೆರಳು ಮಾಡಿ ನಿಂತಿವೆಯಂತೆ ರಾಘವನ ರಾಣಿಗೆ. ಅಷ್ಟರಲ್ಲಿ ಸ್ನೇಹಿತರೆ, ರಾಮಾಯಣದ ಕತೆ ಓದ್ತಾ ಇದ್ದೀವಲ್ಲ, ಹೌದು, ಉತ್ತರ ರಾಮಾಯಣದ ಕತೆ ಬಂದಿದೆ ಇಲ್ಲಿ, ಅದನ್ನೇ ಮೊದಲು ಹೇಳಿದ್ದು ನಾನು. ಅಷ್ಟರಲ್ಲಿ ನಾನು ಕೆಲವು ಪದ್ಯಗಳನ್ನು ತೋರಿಸಿದ್ದೀನಿ ಅಷ್ಟೇ ಇಲ್ಲಿ. ಅನ್ನೆಗಂ, ಅಷ್ಟರಲ್ಲಿ ಮಖಕ್ಕೆ, ಮಖ ಅಂದರೆ ಯಜ್ಞ, ಹೌದಲ್ವಾ. ಅಷ್ಟರಲ್ಲಿ ಯೂಪವನ ಅರಸುತ ಅಂದರೆ ಯಜ್ಞ ಮಾಡುವುದಕ್ಕೆ ಬೇಕಾದ ಸೌದೆಗಳನ್ನು, ಯಜ್ಞಕ್ಕೆ ಬೇಕಾದ ಪರಿಕರಗಳನ್ನು ಹುಡುಕುತ್ತಾ ಆ ಬನದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ವಾಲ್ಮೀಕಿ ಬರ್ತಾ ಇದ್ದಾರೆ. ಗಮನಿಸಲಿ, ಅನ್ನೆಗಂ ಅಷ್ಟರಲ್ಲಿ ಮಖಕ್ಕೆ, ನಾನು ಕೆಲವು ಪದ್ಯಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ ಅಷ್ಟೇ, ಇಲ್ಲಿ ಮಧ್ಯೆ ಕೆಲವು ಪದ್ಯಗಳನ್ನ ತೆಗೆದಿದ್ದೇನೆ. ಮಖ ಅಂದ್ರೇನು, ಯಜ್ಞ. ಯೂಪವನ ಅರಸುತ, ಕೆಲವು ಸೌದೆಗಳು, ಕಟ್ಟಿಗೆಗಳು ಅಂತ ಕರಿತೀವಲ್ಲ, ಯಜ್ಞಕ್ಕೆ ಬೇಕಾದಂತಹ ಪರಿಕರಗಳು, ಅವುಗಳನ್ನು ಅರಸುತ್ತಾ ಆ ಬನಕ್ಕೆ ಸನ್ನುತ ತಪೋಧನಂ, ಅತ್ಯಂತ ಎಲ್ಲರಿಂದಲೂ ಹೊಗಳಿಸಲ್ಪಡುವಂತಹ, ಸನ್ನುತ ಅತ್ಯಂತ ನುದಿಸಲ್ಪಡುವಂಥವನು, ತಪೋಧನಂ ತಪೋನಿಧಿ, ತಪಸ್ವಿ, ತಪೋಧನ ತಪಸ್ಸನ್ನೇ ಸಂಪತ್ತನ್ನು ತಪೋನಿಧಿ ಆತ ಅಂತ ಉಳ್ಳವನು ವಾಲ್ಮೀಕಿಯು. ಮುನಿವರಂ, ವರ ಅಂದರೆ ಶ್ರೇಷ್ಠ, ಮುನಿವರ ಅತ್ಯಂತ ಶ್ರೇಷ್ಠನಾದ ಆ ವಾಲ್ಮೀಕಿ ಮುನಿಯು ತನ್ನ ಶಿಷ್ಯರನ್ನು ಬೆರೆಸಿಕೊಂಡು ನಡೆತಂದು ಆ ಕಾಡಿನಲ್ಲಿ ನಡೆಕೊಂಡು ಬರ್ತಾ ಇದ್ದಾನೆ. ಯಜ್ಞಕ್ಕೆ ಬೇಕಾದ ಪರಿಕರಗಳನ್ನು ಹುಡುಕುತ್ತಾ, ಸಮಿತ್ತುಗಳನ್ನು ಹುಡುಕೊಂಡು ಬರ್ತಾ ಇದ್ದಾನೆ. ನಡೆತಂದು ನೋಡಿಬಿಟ್ಟ, ಕಾಡೊಳ್ ಓರ್ವಳೆ, ಕಾಡಿನಲ್ಲಿ ಒಬ್ಬಳೆ ನೋಡಿಬಿಟ್ಟ ಇವಳನ್ನು.
ಪುಗಲ್ ದೆಸೆಗಾಣದೆ, ಕಾಡಿನೊಳಗಡೆ ಯಾವ ಕಡೆ ಹೋಗಬೇಕು ಪುಗಲು ಪ್ರವೇಶಿಸಲು ದಿಕ್ಕು ತೋಚದೆ, ದೆಸೆಗಾಣದೆ ಬನ್ನದಿಂ, ಬನ್ನ ಅಂದರೆ ದುಃಖ ಸಂಕಟ, ಅತ್ಯಂತ ದುಃಖದಿಂದ ಬಗೆಗೆಟ್ಟು ಅಂದರೆ ಮನಸ್ಸು ದಿಕ್ಕು ತೋಚದೆ, ಮನಸ್ಸು ಕೆಟ್ಟು ಕಂಗೆಟ್ಟು ಅಂದ್ವಲ್ಲ, ಕಣ್ಣಂದರೆ ಯಾವುದು ಅಂತ ಹೇಳಿದ್ನಲ್ಲಾಗಲೇ ಆ ಮನಸ್ಸು, ಆ ಕಣ್ಗೆಟ್ಟು ದುಃಖದಿಂದ ಯಾವ ಕಡೆ ಹೋಗಬೇಕು ಈ ಕಾಡು ಒಳಗಡೆ ಅಂತ ಹೇಳಿಬಿಟ್ಟು ಒಬ್ಬಳೇ ತನ್ನ ಸ್ಥಿತಿಯನ್ನು ಕುರಿತು ದುಃಖಿಸುತ್ತಾ ಪಾಡಳಿದು ಅತ್ಯಂತ ದುಸ್ಥಿತಿಯಲ್ಲಿ ಅವಳು ಮಲಗಿದಾಳೆ, ಬಿದ್ದುಬಿಟ್ಟಿದ್ದಾಳೆ. ಹೇಗಿತ್ತು? ಗ್ರೀಷ್ಮ ಋತುವಿಂದವೆದ ಕಾಂತಾರದ ಅಧಿದೇವಿ ತಾನ್ ಎನಲ್. ಲಕ್ಷ್ಮೀಶನ ಪದಗಳು ನೋಡಿ ಹೇಗಿದೆ. ಗ್ರೀಷ್ಮ ಋತು ಅಂದರೆ ಬೇಸಿಗೆ ತಾಪಕ್ಕೆ ಎಲ್ಲ ಮರ ಗಿಡಗಳು ಸುಟ್ಟು ತಾಪಕ್ಕೆ ದಹಿಸಿ ಹೋದಂತಾಗುತ್ತವೆ, ಎಲ್ಲ ಒಣಗಿ ಹೋಗುತ್ತವೆ ಅಲ್ಲ. ಈ ಏಪ್ರಿಲ್ ಮೇ ಆ ಟೈಮಲ್ಲಿ ಬರುವ ಬೇಸಿಗೆ ಇದೆಯಲ್ಲ, ಅದರಲ್ಲಿ ಗ್ರೀಷ್ಮ ಋತುವಿಂದವೆದ, ತವೆ ಅಂದರೆ ಬೇರೆ ಬೇರೆ ಅರ್ಥಗಳಿವೆ. ತವೆ ಅಂದರೆ ಅತಿಶಯ ಅನ್ನೋ ಅರ್ಥ ಇದೆ, ತವೆ ಅಂದರೆ ಬೇರೆ ಬೇರೆ ಅರ್ಥಗಳಿವೆ. ಇಲ್ಲಿ ತವೆ ಅಂದರೆ ಕ್ಷೀಣಿಸುವ, ತವೆ ಅಂದರೆ ಏನದು ಕುಗ್ಗಿ ಹೋದ, ಬಾಡಿ ಹೋದ ಅನ್ನೋ ಅರ್ಥ ಇದೆ. ತವೆ ಅಂದರೆ ಇನ್ನೊಂದು ಅರ್ಥದಲ್ಲಿ ಅತಿಶಯತೆ, ತೀವ್ರ ಅನ್ನೋ ಅರ್ಥ ಇದೆ. ಇಲ್ಲಿ ತವೆದ ಅಂದರೆ ಎಲ್ಲ ಬಾಡಿ ಹೋಗಿರುವ. ಗ್ರೀಷ್ಮ ಋತುವಿಂದವೆದ, ದವೆದಾಗತ್ತಲ್ಲಿ ಎಲ್ಲ ಈಗಾಗಲೇ ಬಾಡಿ ಒಣಗಿ ಹೋಗಿರ್ತಕ್ಕಂತಹ ಕಾಂತಾರ ಅಂದರೆ ಅರಣ್ಯ, ಕಾಡು, ಕಾಂತಾರ ಬಳಸ್ತಾ ಇರ್ತೀವಲ್ಲ, ಕಾಂತಾರದ ಅಧಿದೇವಿ ಅಂದರೆ ವನದೇವತೆ, ಕಾಡಿನ ಅಧಿದೇವತೆಯು ತಾನೇನಲ್, ಅವಳೇ ತಾನೇನೋ ಇವಳೇ ಆ ಗ್ರೀಷ್ಮ ಋತುವಿನ ಆ ತಾಪಕ್ಕೆ ಬಾಡಿ ಹೋಗಿರುವಂತಹ ಒಣಗಿ ಹೋಗಿರುವಂತಹ ವನದೇವತೆಯೇ ಇಲ್ಲಿ ಹೀಗಿದ್ದಾಳೇನೋ, ಈ ರೂಪದಲ್ಲಿ ಬಂದು ಮಲಗಿದ್ದಾಳೇನೋ ಎನ್ನುವಂತೆ ತಾನ್ ಎನಲ್. ಸಣ್ಣ ಗದ್ಗದ ಕಂಠಿಯಾಗಿ, ಸಣ್ಣ ನನಗೆ ಅರ್ಥ ಅದು ಗೊತ್ತಿರಲಿಲ್ಲ, ಅದು ಬರ್ಕೊಂಡಿದ್ದೀನಿ, ನಾನು ಗಮನಿಸಬೇಕು. ಸಣ್ಣ ಅಂದರೆ ಕ್ಷೀಣಿಸಿದ ಧ್ವನಿ, ಕುಗ್ಗಿದ ಧ್ವನಿ. ಗದ್ಗದ ಅಂದರೆ ದುಃಖ ಒತ್ತಿ ಬರುವುದು. ಅಲ್ಲಿ ಹೇಳಿ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಅಂದರೆ ಕುಗ್ಗಿದ ಧ್ವನಿಯಲ್ಲಿ, ಗದ್ಗದ ಕಂಠಿ, ದುಃಖ ಒತ್ತಿ ಬರ್ತಾ ಇರುವಂಥ ಗದ್ಗದ ಕಂಠಿಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಯಾರು? ತಪೋಧನಂ ವಾಲ್ಮೀಕಿ ಮುನಿವರಂ. ಅಂದರೆ ತನ್ನ ಯಜ್ಞಕ್ಕೆ ಬೇಕಾಗುವಂತಹ ಸಮಿತ್ತುಗಳನ್ನು ಅರಸುತ್ತಾ ತನ್ನ ಶಿಷ್ಯರ ಜೊತೆಯಲ್ಲಿ ಬರ್ತಾ ಇದ್ದಂತಹ ವಾಲ್ಮೀಕಿ ಮಹರ್ಷಿಯು ಗ್ರೀಷ್ಮ ಋತುವಿನ ಆ ತಾಪಕ್ಕೆ ಬಾಡಿ ಬೆಂಡಾಗಿ ಹೋಗಿರುವಂತಹ ವನದೇವತೆಯೇ ಇಲ್ಲಿ ಮಲಗಿ ಕಾಂತಾರದ ಅಧಿದೇವಿ ತಾನ್ ಎನ್ನುವಂತೆ ಕುಗ್ಗಿದ ಧ್ವನಿಯಲ್ಲಿ, ಗದ್ಗದಿತ ಕಂಠದಲ್ಲಿ ಅಳುತ್ತಾ ಅರಣ್ಯ ರೋದನ. ಯಾರು ಕೇಳುವವರೇ ಇಲ್ಲ ಅರಣ್ಯದಲ್ಲಿ. ಅಂತಹ ಅರಣ್ಯದ ಮಧ್ಯದಲ್ಲಿ ರೋಧಿಸುತ್ತಿದ್ದಾಳೆ, ಯಾರು ಕೇಳುವವರಿಲ್ಲ. ಅರಣ್ಯ ರೋದನ ನುಡಿಗಟ್ಟು ಬಳಸ್ತಾ ಇರ್ತಿರಲ್ಲ, ಅಂತಹ ಅರಣ್ಯ ರೋದನದ ಮಧ್ಯೆಯೂ ಈಗ ವರವಾಗಿ ದೇವತೆಯಂತೆ ಬಂದು ಸಲಹುವುದಕ್ಕೆ ವಾಲ್ಮೀಕಿ ಬಂದಿದ್ದಾರೆ. ವಾಲ್ಮೀಕಿ ಮುನಿವರಂ ಬಂದು ವೈದೇಹಿಯಂ, ಈ ವಿದೇಹ ರಾಜನ ಮಗಳು, ವಿದೇಹ ರಾಜಕುಮಾರಿಯಾಗಿ ಬೆಳೆದಿದ್ದವಳು, ಅವಳನ್ನು ಕಂಡ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಅವಳನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆ ಸಲಹುವುದು, ಆಕೆ ಅವಳಿ ಮಕ್ಕಳಿಗೆ ಜನ್ಮ ನೀಡುವುದು, ಕುಶ ಲವ ಆಮೇಲೆ ಅಲ್ಲಿ ಬೆಳೆಯುವುದು ಕತೆ ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತು. ಸ್ನೇಹಿತರೆ, ಇದು ನಾನು ಯಾಕೆ ಇಲ್ಲಿ ತಂದೆ ಅಂದರೆ, ಲಕ್ಷ್ಮೀಶ ಇಂತಹ ಅನೇಕ ಸನ್ನಿವೇಶಗಳನ್ನು ತರ್ತಾ ಮುಂದೆ ಇದು ಸುಖಾಂತ್ಯ ಆಗ್ತದೆ. ರಾಮನನ್ನು ಕುಶ ಲವ ಎಲ್ಲರೂ ಸಮಾಗಮ ಆಗುವುದರೊಂದಿಗೆ ಮತ್ತೆ ಅಲ್ಲಿಯೂ ಕೂಡ ವಾಲ್ಮೀಕಿಯ ಎಲ್ಲರ ಒಂದು ಮಿಳಿತದಿಂದ ಎಲ್ಲ ಸುಖಾಂತ್ಯ ಆಗ್ತದೆ. ವಿಷ್ಣು ಪಾರಮ್ಯತೆಯನ್ನು ಅಲ್ಲಿ ಸಾರ್ತಾನೆ ಮತ್ತೆ ಲಕ್ಷ್ಮೀಶ. ನಾನು ಯಾಕೆ ಈ ಕೆಲವು ಪದ್ಯಗಳನ್ನು ನಿಮಗೆ ಉದಾಹರಣೆ ಕೊಟ್ಟೆ ಅಂದರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀಶನ ಸ್ಥಳ ಕಾಲ ವಿವರಣೆ ಕೊಟ್ಟಿದ್ದೆ. ಈಗ ಕೆಲವು ಪದ್ಯಗಳನ್ನು ತೋರಿಸುವುದರೊಂದಿಗೆ ಕಾವ್ಯವನ್ನು ನೀವು ಓದುವ ಒಂದು ರೂಢಿ ಮಾಡಿಕೊಳ್ಳಿ ಎನ್ನುವ ಕಾರಣಕ್ಕೆ ಈಗಾಗಲೇ ಹೇಳಿದ್ದೀವಿ. DL ನರಸಿಂಹಾಚಾರ್ಯ, ಇದೊಂದು ಪ್ರಶ್ನೆ ಬಂದಿದ್ದಕ್ಕೋಸ್ಕರ ಕೊಡ್ತಾ ಇದ್ದೀನಿ. DL ನರಸಿಂಹಾಚಾರ್ಯ ಅವರು ಲಕ್ಷ್ಮೀಶನ ಬಿರುದು ಕರ್ನಾಟಕ ಕವಿಚ್ಯೂತವನ ಚೈತ್ರ ಅಲ್ಲ, ಅದು ಕರ್ನಾಟಕ ಕವಿ ಚೈತ್ರವನ ಚೂತ. ಅಲ್ಲಿ ಚೂತವನ ಚೈತ್ರವನ ಚೂತ ಅಂದ್ರೇನು? ಮಾವು. ಕರ್ನಾಟಕ ಕವಿ ಅಂದರೆ ಕನ್ನಡ ಕವಿಗಳು ಎನ್ನುವ ಮಾವಿನ ಮರಗಳ ಗುಂಪು. ವನ ಅಂದ್ರೇನು? ಸಮೂಹ. ಮಾವಿನ ಮರಗಳ ಸಮೂಹ ಅದು. ಅಂತಹ ಸಮೂಹಗಳಿಗೆ, ಮಾವಿನ ಮರಗಳಿಗೆ ಚೈತ್ರ ಮಾಸದಂತೆ ಇವನು ಅಂತ ಆ ಅರ್ಥ ಬಂದರೆ ಅಲ್ಲ. ನಮ್ಮ ಯಾರು DL ನರಸಿಂಹಾಚಾರ್ಯ ಹೇಳ್ತಾರೆ ಅಲ್ಲ, ಅದು ಕರ್ನಾಟಕ ಕವಿ ಚೈತ್ರವನ ಚೂತ. ಚೈತ್ರವನ ಅಂದರೆ ಚೈತ್ರ ಮಾಸದಲ್ಲಿ ಇರುವಂತಹ ವನ ಇದೆಯಲ್ಲ, ಅಂತಹ ಚೈತ್ರವನದಲ್ಲಿ, ಕನ್ನಡ ಕವಿಗಳು ಎನ್ನುವ ಚೈತ್ರವನದಲ್ಲಿ ಚೂತ
ಅರಳಿರುವ ಫಲ ಬಿಡುತ್ತಿರುವ ಮಾವು ಅದಿರಬೇಕು ಅಂತ ವಾದಿಸ್ತಾರೆ. ಇದು ಕೆಲವು ಹಸ್ತಪ್ರತಿಗಳಲ್ಲಿ ಈಗ ಬಂದಿದೆ ಅಂದ್ಬಿಟ್ಟು ಕರ್ನಾಟಕ ಕವಿಚ್ಯೂತವನ ಚೈತ್ರ ಅಲ್ಲ, ಅದು ಕರ್ನಾಟಕ ಕವಿ ಚೈತ್ರವನ ಚ್ಯೂತ ಎಂಬುದಾಗಿ DL ನರಸಿಂಹಾಚಾರ್ ಒಂದು ಸಂದೇಹವನ್ನು ವ್ಯಕ್ತಪಡಿಸಿ ಒಂದು ಲೇಖನವನ್ನು ಬರೆದಿದ್ದರು. ಆನಂತರ ಸಂಶೋಧಕರಾಗಿರ್ತಕ್ಕಂಥ ಶ್ರೀ ಪಾಂಡುರಂಗ ದೇಸಾಯಿ ಅವರು ಕೂಡ DLN ಹೇಳ್ತಾ ಇರುವಂತೆ ಲಕ್ಷ್ಮೀಶನಿಗಿದ್ದ ಬಿರುದು ಕರ್ನಾಟಕ ಕವಿ ಚೈತ್ರವನ ಚ್ಯೂತ ಎಂಬುದನ್ನು ಒಪ್ಪಿಕೊಂಡಿದ್ದರು. ಆದರೆ ಲಕ್ಷ್ಮೀಶನ ಕನ್ನಡ ಜೈಮಿನಿ ಭಾರತವನ್ನು ಸಂಪಾದಿಸಿರ್ತಕ್ಕಂಥ ದೇವುಡು ನರಸಿಂಹಶಾಸ್ತ್ರಿಗಳು ಮತ್ತು ದೇವುಡು ನರಸಿಂಹಶಾಸ್ತ್ರಿಗಳೊಂದಿಗೆ ಸಂಪಾದನೆಯಲ್ಲಿ ಕೈಜೋಡಿಸಿದಂಥ ಸಂಪಾದಕರು ವಿದ್ವನ್ಮಣಿ B ಶಿವಮೂರ್ತಿ ಶಾಸ್ತ್ರಿಗಳು ಒಂದು ಕಡೆಯಲ್ಲಿ, ನಮಗಾದರೂ ದೇಸಾಯಿಯವರ ವಾದವೇ ಅಂದರೆ ಪಾಂಡುರಂಗ ದೇಸಾಯಿಯವರ ವಾದವೇ ಸಮಂಜಸವೆಂದು ತೋರುತ್ತದೆ ಎಂದು ಕನ್ನಡ ಜೈಮಿನಿ ಭಾರತದ ಸಂಪಾದಕರಲ್ಲಿ ಒಬ್ಬರಾದ B ಶಿವಮೂರ್ತಿ ಶಾಸ್ತ್ರಿಯವರು ಬರೆದಿದ್ದಾರೆ. ಯಾವ ಪುಸ್ತಕದಲ್ಲಿ? ಕನ್ನಡ ಜೈಮಿನಿ ಭಾರತ ಕವಿ ಕಾವ್ಯ ವಿಚಾರ ಎನ್ನುವಂತಹ ಒಂದು ಲೇಖನದಲ್ಲಿ ಅವರು ಬರೀತಾರೆ ಇದನ್ನು. ಸ್ನೇಹಿತರೆ, ನಾನು ಈ ಸಂದರ್ಭದಲ್ಲಿ ಲಕ್ಷ್ಮೀಶನ ಬಗ್ಗೆ ಅರ್ಧ ಪಾಠ ಮಾಡಿ ನಿಲ್ಲಿಸಿದ್ದೆ. ಇವತ್ತು ಲಕ್ಷ್ಮೀಶನ ಕಾವ್ಯದ ಬಗೆಗೆ ಸ್ವಲ್ಪ ಕೆಲವು ಸನ್ನಿವೇಶಗಳನ್ನು ಹೇಳಿ, ನೀವು ಕೂಡ ಈ ಕೆಲವು ಪದ್ಯಗಳನ್ನು ಓದಿ ಅಂತ ಕಾರಣಕ್ಕೋಸ್ಕರ ಈ ಕೆಲವು ವಿಚಾರಗಳನ್ನು ಸ್ವಲ್ಪ ವಿವರವಾಗಿ ತಿಳಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವ ಮುಂದಿನ ಕವಿಗಳ ಬಗ್ಗೆ ಮಾತಾಡೋಣ. ಇದು HSTR ಆಗ್ಬೋದು, PU ಆಗ್ಬೋದು, ಕೆಸೆಟ್, ಎಲ್ಲರಿಗೂ ಈ ವಿಚಾರಗಳು ಬೇಕಾಗ್ತವೆ. ಎಲ್ಲರೂ ಕೂಡ ಗಮನಿಸಬೇಕು. ಸರ್, ನಮಗೆ HSTR ಪಠ್ಯದ ಪ್ರಕಾರನೇ ಪಾಠ ಮಾಡಿ ಸರ್ ಅಂತ ಕೆಲವರು ಕೇಳ್ತಾರೆ. ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲರಿಗೂ ಬೇಕಲ್ವಾ? ಅದಕ್ಕೋಸ್ಕರ ನೀವು ಈ ಸಂಚಿಕೆಗಳಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ತಾ ಎಲ್ಲವೂ ಬೇಕೇ ಬೇಕು. ಯಾವ ವಿಚಾರವನ್ನು ಕುರಿತು ಪ್ರಶ್ನೆ ಕೇಳ್ತಾರೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಓದಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಓಕೆ, ಕನ್ನಡವೇ ನಿತ್ಯದಲ್ಲಿ ಬರುವ ಪ್ರಶ್ನೆಗಳನ್ನು ಒಂದು ಕಡೆ ಗುರ್ತಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಇಟ್ಟುಕೊಂಡು 5 ಪ್ರಶ್ನೆಗಳನ್ನು ನಿಮಗೆ ಬೇಗ ಅವು ಸ್ವಲ್ಪ ತಲುಪಲಿ ಅನ್ನೋ ಕಾರಣಕ್ಕೆ ಕಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಅದನ್ನು ಕೂಡ ಗಂಭೀರವಾಗಿ ತಗೊಳ್ಳಿ. ಅಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.